ಓಂ ಶಾಂತಿ 12/8/2020 ಬಾಬ್ದಾದಾರವರ ಸಾಕಾರ ಮಹಾವಾಕ್ಯ ಆಗಿದೆ. मीठे बच्चे तुम आसुरी मत पर चलने से दरबदर हो गए, अब ईश्वरीय मत पर चलो तो सुखधाम चले जाएंगे. ಮಧುರರಾದಂತಹ ಮಕ್ಕಳೇ, ತಾವು ವಿಕಾರಿ ಮತಗಳಂತೆ ನಡೆದು ಮನೆಯನ್ನು ಕಳ್ಕೊಂಡು ಅಲೆದಾಡುವಂಥವ್ರಾಗೋಗ್ಬಿಟ್ಟಿದ್ದೀರಾ. ಈಗ ಈಶ್ವರ್ಯ ಮತದಂತೆ ನಡೆದು ಸುಖಧಾಮಕ್ಕೆ ಹೋಗಿ. ಈಗ ಆಸುರಿ ಮತದಂತೆ ನಡೆದು ಮನೆಯನ್ನು ಕಳ್ಕೊಂಡು ಅಲ್ದಾಡ್ತಾ ಇದ್ದೀರಾ. ಈಗ ಈಶ್ವರ್ಯ ಮತದಂತೆ ನಡೆದು ಸುಖಧಾಮಕ್ಕೆ ಹೋಗುವಂಥವರಾಗಿ. ಪ್ರಶ್ನೆ: बच्चों को बाप से कौन सी उम्मीद रखनी है, कौन सी नहीं? ಮಕ್ಕಳಿಗೆ ತಂದೆ ಮೇಲೆ ಯಾವ ಒಂದು ಆಸೆಯನ್ನು ಇಟ್ಕೊಳ್ಬೇಕು ಮತ್ತು ಯಾವ ಒಂದು ಆಸೆಯನ್ನು ಇಟ್ಕೊಳ್ಬಾರ್ದು. ತಂದೆ ಮೇಲೆ ಯಾವ ಆಸೆ ಇಟ್ಕೊಳ್ಬೇಕು ಮತ್ತು ಯಾವ ಆಸೆ ಇಟ್ಕೊಳ್ಬಾರ್ದು. उत्तर: बाप से यही उम्मीद रखनी है कि हम बाप द्वारा पवित्र बन अपने घर और घाट में जाएंगे. ಬಾಬೋರ ಹತ್ರ ನಾವು ಬಾಬೋರ ಮೇಲೆ ಇದೇ ಒಂದು ಆಸೆಯನ್ನು ಇಟ್ಕೊಳ್ಬೇಕಾಗಿದೆ. ನಾವು ತಂದೆಯ ಮೂಲಕ ಪವಿತ್ರರಾಗಿ ಮನೆಗೆ ಹಾಗೂ ನಮ್ಮ ರಾಜಧಾನಿಗೆ ಹೋಗ್ತೇವೆ. ಬಾಬಾ कहते हैं बच्चे, मेरे ये उम्मीद नहीं रखो कि फलाना बीमार है, ಆಶೀರ್ವಾದ ಮಿಲೆ. ಬಾಬೋರ್ ಹೇಳ್ತಾರೆ, ನನ್ನ ಹತ್ರ ಇಂತಹ ಒಂದು ಆಸೆಯನ್ನು ಇಟ್ಕೊಳ್ಬೇಡಿ ಮಕ್ಕಳೇ, ಇಂಥವ್ರು ಅನಾರೋಗ್ಯರಾಗಿದ್ದಾರೆ, ಇವ್ರಿಗೆ ಆಶೀರ್ವಾದ ಸಿಗಲಿ. ಯಹ ಕೃಪಾ ಯ ಆಶೀರ್ವಾದ ಕಿ ಬಾತ್ ಹಿ ನಹಿ. ಬಾಬೋರ್ ಹೇಳ್ತಾರೆ, ಇಲ್ಲಿ ಯಾವುದೇ ಕೃಪೆ ಅಥವಾ ಆಶೀರ್ವಾದದ ಮಾತಿಲ್ಲ. ಮೇ ತೋ ಆಯಾ ಹೂ ತುಮ್ ಬಚ್ಚೋಂ ಕೋ ಪತಿತ್ ಸೆ ಪಾವನ್ ಬನಾನೆ. ತಂದೆ ಹೇಳ್ತಾರೆ, ನಾನಂತೂ ಬಂದಿದ್ದೀನಿ ತಾವು ಮಕ್ಕಳನ್ನು ಪತಿತರಿಂದ ಪಾವನ ಮಾಡಲಿಕ್ಕೆ. ಅಬ್ ಮೇ ತುಮ್ಕೋ ಐಸಾ ಕರ್ಮ ಸಿಕ್ಲಾತಾ ಹೂ ಜೋ ವಿಕರಂ ನಾ ಬನೆ. ಬಾಬೋರ್ ಹೇಳ್ತಾರೆ, ನಾನು ನಿಮಗೆ ಇಂತಹ ಒಂದು ಕರ್ಮವನ್ನು ಕಲಿಸ್ಕೊಡ್ತೀನಿ ಯಾವುದರಿಂದ ತಾವು ಯಾವುದೇ ವಿಕರ್ಮಗಳನ್ನು ಮಾಡೋದಿಲ್ಲ. ಬಾಬೋರ್ ಮೇಲೆ ಯಾವ ಒಂದು ಆಸೆಯನ್ನು ಇಟ್ಕೊಳ್ಬೇಕು, ಯಾವ ಒಂದು ಆಸೆಯನ್ನು ಇಟ್ಕೊಳ್ಬಾರ್ದು. ಅದಕ್ಕೆ ಬಾಬೋರ್ ಹೇಳ್ತಾರೆ, ನೀವು ಸದಾ ಕಾಲ ಈ ಒಂದು ಆಸೆಯನ್ನು ಇಟ್ಕೊಳ್ಳಿ, ತಂದೆಯ ಮೂಲಕ ನಾವು ಪವಿತ್ರರಾಗ್ತೀವಿ, ನಮ್ಮ ಮನೆ ಶಾಂತಿಧಾಮಕ್ಕೆ ಹೋಗ್ತೀವಿ, ನಂತರ ನಮ್ಮ ರಾಜಧಾನಿ ಸುಖಧಾಮಕ್ಕೆ ಹೋಗ್ತೀವಿ ಅಂತ. ಬಾಬೋರ್ ಹೇಳ್ತಾರೆ, ಮಕ್ಕಳು ಎಂದಿಗೂ ಕೂಡ ಈ ಒಂದು ಆಸೆಯನ್ನು ನನ್ನ ಮೇಲೆ ಇಟ್ಕೊಳ್ಬೇಡಿ, ಇಂಥವರು ಅನಾರೋಗ್ಯರಾಗಿದ್ದಾರೆ, ಇವ್ರಿಗೆ ಆಶೀರ್ವಾದ ಸಿಗಲಿ. ಬಾಬೋರ್ ಹೇಳ್ತಾರೆ, ಇಲ್ಲಿ ಯಾವುದೇ ಕೃಪೆ ಅಥವಾ ಆಶೀರ್ವಾದದ ಮಾತಿಲ್ಲ. ಬಾಬೋರ್ ಹೇಳ್ತಾರೆ, ನಾನಂತೂ ಬಂದಿದ್ದೆ ಆ ಮಕ್ಕಳನ್ನು ಪತಿತರಿಂದ ಪಾವನ ಮಾಡಲಿಕ್ಕಾಗಿ. ಅದಕ್ಕಾಗಿ ಈಗ ನಾನು ನಿಮಗೆ ಇಂತಹ ಒಂದು ಕರ್ಮವನ್ನು ಕಲಿಸ್ಕೊಡ್ತೀನಿ, ಎಲ್ಲಿ ಯಾವುದೇ ವಿಕರ್ಮಗಳನ್ನು ತಾವು ಮಾಡೋದಿಲ್ಲ. ಗೀತೆ ಆಗಿದೆ, ಆಜ್ ನಹಿ ತೋ ಕಲ್ ಬಿಕ್ರೆಂಗೆ ಯ ಬಾದಲ್. ಇವತ್ತಲ್ಲ ನಾಳೆ ಈ ಒಂದು ಮೋಡಗಳು ಸಿಡಿದು ಹೋಗುತ್ತವೆ. ಓಂ ಶಾಂತಿ. ರೂಹಾನಿ ಬಚ್ಚೋನೆ ಗೀತ್ ಸುನಾ. ಬಾಬ್ದಾದವ್ರು ಕೇಳ್ತಾ ಇರೋ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದ್ರ? ಬಚ್ಚೆ ಜಾನ್ತೆ ಹೇ ಅಬ್ ಘರ್ ಚಲ್ನಾ ಹೇ, ಬಾಪ್ ಆಯೇ ಹೇ ಲೇನೆ ಕೆ ಲಿಯೆ. ಈಗಂತೂ ಮಕ್ಕಳಿಗೆ ಗೊತ್ತಿದೆ, ಈಗ ನಾವು ಮನೆಗೆ ಹೋಗಬೇಕಾಗಿದೆ. ಬಾಪ್ ಆಯೇ ಹೇ ಲೇನೆ ಕೆ ಲಿಯೆ, ತಂದೆ ಬಂದಿರೋದೇ ನಮ್ಮನ್ನು ಕರ್ಕೊಂಡೋಗ್ಲಿಕ್ಕಾಗಿ. ಯೇ ಯಾದ್ ಬಿ ತಬ್ ರಹೇಗಿ ಜಬ್ ಆತ್ಮಾಭಿಮಾನಿ ಹೋಂಗೆ. ಬಾಬೋರ್ ಹೇಳ್ತಾರೆ, ಈ ನೆನಪು ಕೂಡ ಯಾವಾಗಿರುತ್ತೆ ಅಂತಂದರೆ ಯಾವಾಗ ತಾವು ಆತ್ಮಾಭಿಮಾನಿಗಳಾಗ್ತೀರಾ. ದೇ ಅಭಿಮಾನ ಮೇ ಹೋಂಗೆ ತೋ ಯಾದ್ ಬಿ ನಹಿ ರಹೇಗಿ. ತಾವೇನಾದರೂ ದೇಹದ ಅಭಿಮಾನದಲ್ಲಿದ್ರಿ, ನನ್ನ ಶರೀರ ಅಂತ ತಿಳ್ಕೊಂಡೆ, ಈ ಒಂದು ಶಾರೀರಿಕವಾದಂಥ ಅಹಂಕಾರ ಏನಾದರೂ ಇತ್ತು ಅಂತಂದರೆ ಬಾಬೋರ್ ಹೇಳ್ತಾರೆ, ಆ ನೆನಪು ಕೂಡ ಬರೋದಿಲ್ಲ ಬಾಬೋರ್ದು. ಬಚ್ಚೆ ಜಾನ್ತೆ ಹೇ ಬಾಬಾ ಮುಸಾಫಿರ್ ಹೋಕರ್ ಆಯಾ ಹೇ. ಮಕ್ಕಳಿಗಂತೂ ಗೊತ್ತಿದೆ, ಈಗ ತಂದೆ ಯಾತ್ರಿಕರಾಗಿ ಬಂದಿದ್ದಾರೆ ಇಲ್ಲಿಗೆ. ಅಭಿ ತುಮ್ ಮುಸಾಫಿಕ್ ಹೋಕರ್ ಆಯೇ ಥೆ. ಬಾಬೋರ್ ಹೇಳ್ತಾರೆ, ತಾವು ಕೂಡ ಯಾತ್ರಿಕರಾಗೇ ಈ ಪ್ರಪಂಚಕ್ಕೆ ಬಂದಿದ್ದು. ಅಬ್ ಅಪನೆ ಘರ್ ಕೋ ಭೂಲ್ ಗಯೇ ಹೋ. ಈಗಂತೂ ತಾವು ತಮ್ಮ ಮನೆಯನ್ನು ಮರ್ತು ಬಿಟ್ಟಿದ್ದೀರಾ. ಫಿರ್ ಬಾಪ್ನೆ ಘರ್ ಯಾದ್ ದಿಲಾಯಾ ಹೇ ಅವ್ರು ರೋಜ್ ರೋಜ್ ಸಮಜಾತೆ ಹೇ. ಈಗ ಯಾವಾಗ ತಂದೆ ಬಂದರು ಆಗ ನಮಗೆ ಮನೆಯ ನೆನಪನ್ನು ತರಿಸಿದ್ರು, ಮತ್ತು ದಿನನಿತ್ಯವೂ ಕೂಡ ತಿಳಿಸ್ತಾನೆ ಇರ್ತಾರೆ. ಜಬ್ ತಕ್ ಸತೋಪ್ರಧಾನ್ ನಹಿ ಬನೆ ಹೋ ತೋ ಚಲ್ ನಹಿ ಸಕೆಂಗೆ. ಎಲ್ಲಿಯವರೆಗೆ ತಾವು ಸತೋಪ್ರಧಾನರಾಗೋದಿಲ್ಲ ಅಲ್ಲಿಯವರೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಬಚ್ಚೆ ಸಮಜ್ತೆ ಹೇ ಬಾಬಾ ತೋ ಟೀಕ್ ಕೇತೆ ಹೇ. ಬಾಬೋರ್ ಹೀಗೆ ಹೇಳಿದಾಗ ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ತಾರಂತೆ, ಹೌದು ಬಾಬೋರ್ ಹೇಳ್ತಾ ಇರೋದಂತೂ ಸರಿನೇ. ಬಾಬಿ ಬಚ್ಚೋಂ ಕೋ ಜೋ ಶ್ರೀಮತ್ ದೇತೆ ಹೇ ತೋ ಸಪೂತ್ ಬಚ್ಚೆ ಉಸ್ ಪರ್ ಚಲ್ ಪಡ್ತೆ ಹೇ.
ಮತ್ತು ಬಾಬೋರಂತೂ ಮಕ್ಕಳಿಗೆ ಶ್ರೀಮತವನ್ನು ಕೊಡ್ತಾರೆ. ಮತ್ತು ಯಾವ ಮಕ್ಕಳು ಅಂತಹ ಶ್ರೇಷ್ಠ ಮತದಂತೆ ನಡೀತಾರೆ ಅವ್ರು ಸುಪುತ್ರರಾಗಿ ಹೋಗ್ಬಿಡ್ತಾರೆ. इस समय और कोई ऐसा बाप नहीं जो अच्छी मत देवे इसलिए दरबदर हो पड़े है. ಈ ಸಮಯದಲ್ಲಿ ಯಾವುದೇ ಅಂತಹ ತಂದೆ ಇಲ್ಲ ಯಾರಿಂದ ಅಂತಹ ಶ್ರೇಷ್ಠ ಮತ ಅನ್ನೋದು ಸಿಗುತ್ತೆ. ಅಂತಹ ಶ್ರೇಷ್ಠವಾದಂತಹ ತಂದೆ ಇಲ್ಲದೆ ಇರುವ ಕಾರಣ ಮನೆಯನ್ನು ಕಳ್ಕೊಂಡು ಅಲ್ದಾಡ್ತಾ ಇದ್ದೀವಿ. ಶ್ರೀಮತ್ ದೇನೆವಾಲ ಏಕ್ ಹಿ ಬಾಪ್ ಹೈ. ಶ್ರೀಮತವನ್ನು ಕೊಡುವಂಥವ್ರಂತೂ ಒಬ್ಬರೇ ತಂದೆ ಆಗಿದ್ದಾರೆ. ಉಸ್ ಮತ್ ಪರ್ ಬಿ ಕೋಯಿ ಬಚ್ಚೆ ನಹಿ ಚಲ್ತೆ. ಅಂತಹ ಶ್ರೇಷ್ಠ ಮತದಂತೆ ಯಾವ ಮಕ್ಕಳು ಕೂಡ ನಡೆಯೋದಿಲ್ಲ. ವಂಡರ್ ಹೇ. ಬಾಬೋರ್ ಹೇಳ್ತಾರೆ ನಂಗೆ ಆಶ್ಚರ್ಯ ಆಗುತ್ತೆ. ಅಂತಹ ಶ್ರೇಷ್ಠ ಮತ ಕೊಡ್ತಾ ಇದ್ರು ಕೂಡ ಆ ಮತದಂತೆ ತಾವು ನಡೆಯೋದಿಲ್ಲ ಅಂತಂದರೆ ನಂಗೆ ಆಶ್ಚರ್ಯ ಆಗುತ್ತೆ ಅಂತಾರೆ ಬಾಬೋರು. ಲೌಕಿಕ್ ಬಾಪ್ ಕಿ ಮತ್ ಪರ್ ಚಲ್ ಪಡ್ತೆ ಹೇ. ಲೌಕಿಕ ತಂದೆಯ ಮತದಂತೆ ನಡೀತಾರೆ. ವಹ್ ಹೇ ಆಸುರಿ ಮತ್. ಯಾವುದು ಲೌಕಿಕ ತಂದೆ ಕೊಡ್ತಾರೆ, ಶರೀರದ ತಂದೆ ಕೊಡ್ತಾರೆ, ಅವರಂತೂ ಕೊಡೋದು ಈ ಒಂದು ವಿಖಾರಿ ಮತ. ಯಬಿ ಹೇ ತೋ ಡ್ರಾಮಾ. ಬಾಬೋರ್ ಹೇಳ್ತಾರೆ ಏನು ಮಾಡೋದು, ಇದು ಕೂಡ ಡ್ರಾಮಾನೇ. ಪರಂತು बच्चों को समझाते हैं तुमने आसुरी मत पर चल इस गति को पा लिया है. ಆಗ ಶಿವಬಾಬೋರ್ ಹೇಳ್ತಾರೆ ಮಕ್ಕಳೇ, ತಾವು ಈ ಒಂದು ಲೌಕಿಕ ಶರೀರದ ತಂದೆಯ ಮತದಂತೆ ನಡೆದು ತಾವು ಈಗ ಇಂತಹ ಗತಿಯನ್ನು ಪಡ್ಕೊಂಡಿದ್ದೀರಾ, ಇಂತಹ ಸ್ಥಿತಿಗೆ ಬಂದಿದ್ದೀರಾ. ಅಬ್ ಈಶ್ವರ್ಯ ಮತ್ ಪರ್ ಚಲ್ನೆ ಸೆ ತುಮ್ ಸುಖಧಾಮೆ ಚಲೆ ಜಾಯಂಗೆ. ಈಗ ಈಶ್ವರ ಭಗವಂತನ ಮತದಂತೆ ನಡೆಯೋದ್ರಿಂದ ತಾವು ಸುಖಧಾಮಕ್ಕೆ ಹೋಗ್ತೀರಾ. ವ ಹೇ ಬೇಹದ್ ಕಾ ವರ್ಷ. ಅದಾಗಿದೆ ಅಪರಿಮಿತವಾದಂತಹ ಆಸ್ತಿ. ಯಾವಾಗ ನಾವು ಶ್ರೀಬಾಬಾ ಅವರ ಶ್ರೇಷ್ಠ ಮತದಂತೆ ನಡೀತೀವಿ ಆಗ ಅಪರಿಮಿತವಾದಂತಹ ಆಸ್ತಿ ಯಾವುದು, ಸುಖಧಾಮ ಸ್ವರ್ಗ ಇದೆ, ಆ ಒಂದು ಆಸ್ತಿಗೆ ನಾವು ಹಕ್ಕದಾರರಾಗ್ತೀವಿ. ರೋಜ್ ಸಮಜಾತೆ ಹೇ. ದಿನನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ತೋ ಬಚ್ಚೋಂಕೋ ಕಿತನಾ ಹರ್ಷಿತ್ ರಹನಾ ಚಾಹಿಯೆ. ಹಾಗಿರ್ಬೇಕಾದ್ರೆ ನಾವು ಮಕ್ಕಳು ಎಷ್ಟು ಖುಷಿಯಾಗಿರಬೇಕು. ಸಬ್ಕೋ ಯಹಾ ತೋ ನಹಿ ಬೈಠ್ ಸಕ್ತೆ ಹೇ. ಬಾಬೋರ್ ಹೇಳ್ತಾರೆ ಎಲ್ಲರಂತೂ ಇಲ್ಲೇ ಕೂತ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಘರ್ ಮೇ ರಹಕರ್ ಬಿ ಯಾದ್ ಕರ್ನಾ ಹೇ. ಬಾಬೋರ್ ಹೇಳ್ತಾರೆ ಮನೇಲಿದ್ದು ನಾವು ನೆನಪನ್ನು ಮಾಡಬೇಕಾಗಿದೆ. ಅಭಿ ಪಾಠ ಪೂರಾ ಹೋನೆ ಕಾ ಹೇ, ಅಬ್ ವಾಪಸ್ ಘರ್ ಝಲ್ನಾ ಹೇ. ಈಗಂತೂ ಪಾತ್ರ ಪೂರ್ಣ ಆಗ್ತಾ ಇದೆ ಅಂತಂದರೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಮನುಷ್ಯ ಕಿತನಾ ಬೂಲೆ ಹುಯೇ ಹೇ. ಬಾಬೋರ್ ಹೇಳ್ತಾರೆ ಮನುಷ್ಯ ನೋಡಿ ಎಷ್ಟೊಂದು ಮರ್ತೋಗ್ಬಿಟ್ಟಿದ್ದಾರೆ. ಕಹಾ ಜಾತಾ ಹೇನಾ ಯತೋ ಅಪ್ನಾ ಘರ್ ಘಾಟ್ ಭಿ ಭೂಲ್ ಗಯೇ ಹೇ. ಹೇಳ್ತಾರಲ್ವಾ, ಇವರಂತೂ ತಮ್ಮ ಮನೆ, ತಮ್ಮ ರಾಜಧಾನಿ ಎಲ್ಲವನ್ನು ಕೂಡ ಮರ್ತು ಕೂತಿದ್ದಾರೆ. ಆ ಬಾಪ್ ಕೇತೆ ಹೇ ಘರ್ ಕೋ ಭಿ ಯಾದ್ ಕರೋ. ಅದಕ್ಕಾಗಿ ಬಾಬೋರ್ ಹೇಳ್ತಾರೆ ಈಗ ತಾವು ಮನೆಯನ್ನು ಕೂಡ ನೆನಪು ಮಾಡಿ. ಅಪ್ನಿ ರಾಜಧಾನಿ ಭಿ ಯಾದ್ ಕರೋ. ತಮ್ಮ ರಾಜಧಾನಿಯನ್ನು ಕೂಡ ನೆನಪು ಮಾಡಿ. ಅಭಿ ಪಾಠ ಪೂರಾ ಹೋನೆ ಕಾ ಹೇ, ಅಬ್ ವಾಪಸ್ ಘರ್ ಚಲ್ನಾ ಹೇ, ಕ್ಯಾ ತುಮ್ ಭೂಲ್ ಗಯೇ ಹೋ. ಬಾಬೋರ್ ಹೇಳ್ತಾ ಇದ್ದಾರೆ ಈಗ ತಮ್ಮ ಪಾತ್ರ ಪೂರ್ಣ ಆಗ್ತಾ ಇದೆ, ಈಗ ನಾವು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಇದನ್ನು ತಾವೇನು ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದೀರಾ. ತುಮ್ ಬಚ್ಚೆ ಕೆ ಸಕ್ತೆ ಹೋ ಬಾಬಾ. ड्रामानुसार हमारा पाठ ही ऐसा है जो हम घर बार को भूल एकदम भटक रहे हैं. ಅದಕ್ಕೆ ಮತ್ತೆ ಬಾಬೋರ್ ಹೇಳ್ತಾರೆ ತಾವು ಮಕ್ಕಳು ಹೀಗೂ ಕೂಡ ಹೇಳ್ಬೋದು. ಹೌದು ಬಾಬಾ, ಈ ವಿಶ್ವನಾಟಕದ ಅನುಸಾರ ನಮ್ಮ ಪಾತ್ರದಲ್ಲೇ ಆಗಿದೆ. ನಾವು ಮನೆ ಮಠ ಎಲ್ಲವನ್ನು ಕೂಡ ಮರೆತು ಸಂಪೂರ್ಣವಾಗಿ ಅಲ್ದಾಡ್ತಾ ಇದ್ದೀವಿ. ಭಾರತವಾಸಿ ಹಿ ಅಪ್ನೆ ಶ್ರೇಷ್ಠ ಧರ್ಮ ಖರಂ ಕೋ ಭೂಲ್ಕರ್ ದೈವಿ ಧರ್ಮ ಭ್ರಷ್ಟ ದೈವಿ ಖರಂ ಭ್ರಷ್ಟ ಹೋ ಪಡೆ ಹೇ. ಬಾಬೋರ್ ಹೇಳ್ತಾ ಇದ್ದಾರೆ ಭಾರತವಾಸಿಗಳೇ ತಮ್ಮ ಅಂತಹ ಶ್ರೇಷ್ಠವಾದಂತಹ ಕರ್ಮ ಧರ್ಮ ಏನಿತ್ತು ಅದನ್ನೆಲ್ಲ ಮರೆತು ದೈವಿ ಧರ್ಮ ಯಾವುದಿತ್ತು ಅದನ್ನು ಕೂಡ ಕಳ್ಕೊಂಡಿದ್ದೀವಿ. ದೈವಿ ಕರ್ಮ ಏನಿತ್ತು ಅದನ್ನು ಕೂಡ ಕಳ್ಕೊಂಡು ಸಂಪೂರ್ಣ ಭ್ರಷ್ಟರಾಗೋಗ್ಬಿಟ್ಟಿದ್ದೀವಿ. ಕರ್ಮನೂ ಭ್ರಷ್ಟ ಆಗಿದೆ, ಧರ್ಮನೂ ಕೂಡ ಭ್ರಷ್ಟ ಆಗಿದೆ. ಅಭಿ ಬಾಪ್ನೆ ಸಾವಧಾನಿ ದಿ ಹೇ ತುಮ್ಹಾರ ಧರ್ಮ ಕರಂ ತೋ ಯಹ್ತಾ. ಅದಕ್ಕಾಗಿ ಈಗಂತೂ ಬಾಬು ಅವರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ತಮ್ಮ ಧರ್ಮ ಹಾಗೂ ಕರ್ಮ ದೇವತಾ ಗುಣದ್ದಾಗಿತ್ತು. ವಹಾ ತುಮ್ ತೋ ಕರ್ಮ ಕರ್ತೇತೆ ವ ಅಕರ್ಮ ಹೋತಾ ಥಾ. ಆ ದೇವತಾ ಪ್ರಪಂಚದಲ್ಲಿ ತಾವೇನು ಕರ್ಮ ಮಾಡ್ತಾ ಇದ್ರಿ ಅದೆಲ್ಲವೂ ಕೂಡ ಅಕರ್ಮ ಆಗ್ತಾ ಇತ್ತು. ಕರ್ಮ ಅಕರ್ಮ ವಿಕರ್ಮ ಕಿ ಗತಿ ಬಾಪ್ನೆ ಹಿ ತುಮ್ಹೇ ಸಮಜಾಯಿ ಹೇ. ಕರ್ಮ ಅಕರ್ಮ ವಿಕರ್ಮಗಳ ಗತಿ ಏನಿದೆ ಅದು ನಮಗೆ ತಂದೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸುಖಧಾಮ್ ಮೇ ಕರ್ಮ ಅಕರ್ಮ ಹೋ ಜಾತೆ ಹೇ. ಸುಖಧಾಮದಲ್ಲಿ ಕರ್ಮ ಯಾವ್ದು ಮಾಡ್ತೀವಿ ಕೆಲಸವನ್ನ ಅದು ಅಕರ್ಮ ಆಗುತ್ತೆ. ರಾವಣ ರಾಜ್ಯ ಮೇ ಕರ್ಮ ವಿಕರ್ಮ ಹೋತೆ ಹೇ.
ಅದೇ ರಾವಣ ರಾಜ್ಯದಲ್ಲಿ ನಾವೇನು ಕರ್ಮ ಮಾಡ್ತೀವಿ ಅದು ವಿಕರ್ಮ ಆಗುತ್ತೆ. ಯಾಕೆ? ಸತ್ಯುಗದಲ್ಲಿ ಏನು ಕರ್ಮ ಮಾಡ್ತೀವಿ ಅದು ಅಕರ್ಮ ಆಗುತ್ತೆ. ಯಾಕೆ ಅಂತಂದರೆ ನಾನು ಆತ್ಮ ಅಂತ ತಿಳ್ಕೊಂಡು ಮಾಡ್ತೀವಿ. ಆದರೆ ಈ ಒಂದು ರಾವಣ ರಾಜ್ಯದಲ್ಲಿ ನಾವೇನು ಕರ್ಮ ಮಾಡ್ತೀವಿ ಅದು ನಾನು ಶರೀರ ದೇಹ ಅಂತ ತಿಳ್ಕೊಂಡಾಗ ಮಾಡಿದಾಗ ಅದು ವಿಕರ್ಮ ಆಗೋಗ್ಬಿಡುತ್ತೆ. ಅಭಿ ಬಾಪ್ ಆಯಾ ಹುವಾ ಹೇ ಧರ್ಮ ಶ್ರೇಷ್ಠ ಕರ್ಮ ಶ್ರೇಷ್ಠ ಬನಾನೆ. ಈಗ ತಂದೆ ಬಂದಿದ್ದಾರೆ, ನಮ್ಮನ್ನ ಧರ್ಮದಿಂದ ಶ್ರೇಷ್ಠರನ್ನಾಗಿ ಮಾಡ್ತಾರೆ, ಮತ್ತೆ ನಮ್ಮ ಕರ್ಮದಿಂದಲೂ ಕೂಡ ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಅಂದರೆ ನಮ್ಮ ಕರ್ಮವನ್ನು ಶ್ರೇಷ್ಠವಾಗಿ ಮಾಡ್ಕೊಳ್ಳಿಕ್ಕಾಗಿ ದಾರಿಯನ್ನು ತೋರಿಸ್ತಾರೆ. ಮತ್ತೆ ಧರ್ಮ ಎಷ್ಟು ಶ್ರೇಷ್ಠವಾಗಿತ್ತು, ಧರ್ಮ ಸರಿಯಾದಂತಹ ನೀತಿ ಏನು ಅಂತಲೂ ಕೂಡ ನಮಗೆ ತಂದೆ ತಿಳಿಸ್ಕೊಡ್ತಾರೆ. ತೋ ಅಬ್ ಶ್ರೀಮತ್ ಪರ್ ಕರ್ಮ ಶ್ರೇಷ್ಠ ಕರ್ನಾ ಚಾಹಿಯೇ. ಅದಕ್ಕಾಗಿ ಈಗ ಶ್ರೇಷ್ಠ ಮತ ಯಾರು ತಂದೆ ಕೊಡ್ತಾ ಇದ್ದಾರೆ ಅದರ ಮೇರೆಗೆ ನಮ್ಮ ಕರ್ಮವನ್ನ ಶ್ರೇಷ್ಠವನ್ನಾಗಿ ಮಾಡ್ಕೊಳ್ಬೇಕು. ಕೊಯ್ ಭ್ರಷ್ಟ್ ಕರ್ಮ ಕರ್ಕೆ ಕಿಸ್ಕೋ ದುಃಖ ನಹಿ ದೇನಾ ಚಾಹಿಯೇ. ಯಾವುದಾದ್ರೂ ಅಂತಹ ಕಳ್ಕೊಳ್ಳುವಂತಹ ಕರ್ಮವನ್ನ ಮಾಡಿಬಿಟ್ಟು ಯಾರಿಗೂ ಕೂಡ ದುಃಖವನ್ನ ಕೊಡಬಾರ್ದಾಗಿದೆ. ಈಶ್ವರ್ಯ ಬಚ್ಚೋಂಕ ಯ ಕಾಮ್ ನಹಿ ಹೈ. ಬಾಬೋರ್ ಹೇಳ್ತಾರೆ ಈಶ್ವರ್ಯ ಮಕ್ಕಳ ಕೆಲಸ ಇದಲ್ಲ. ಜೋ ಡೈರೆಕ್ಷನ್ ಮಿಲ್ತೆ ಹೈ ಉಸ್ ಪರ್ ಚಲ್ನಾ ಹೈ, ದೈವಿ ಗುಣ ಧಾರಣ ಕರ್ನೆ ಹೈ. ಯಾವ ಒಂದು ಆದೇಶ ನಮಗೆ ಶಿವಬಾಬೋರಿಂದ ಸಿಗುತ್ತೆ ಅದರ ಮೇಲೆ ನಾವು ನಡಿಬೇಕು, ದೈವಿ ಗುಣಗಳನ್ನು ಗ್ರಹಣ ಮಾಡಬೇಕು. ಭೋಜನ್ ಬಿ ಶುದ್ಧ ಲೇನಾ ಹೈ. ಆಹಾರವನ್ನು ಕೂಡ ಶುದ್ಧವಾದಂತಹ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅಗರ್ ಲಾಚಾರಿ ನಹಿ ಮಿಲ್ತಾ ತೋ ರಾಯ್ ಪೂಚೋ. ಅಂತಹ ಒಂದು ಪರಿಸ್ಥಿತಿ ಇದೆ ಎಲ್ಲಿ ನಮಗೆ ಶುದ್ಧವಾದಂಥ ಆಹಾರ ಸಿಗ್ತಾ ಇಲ್ಲ ಅಂತಂದರೆ ಬಾಬೋರ್ ಹೇಳ್ತಾರೆ ಆಗ ನನ್ನನ್ನು ಸಲಹೆ ಕೇಳಿ. ಬಾಬಾ ಸಮಜ್ತೆ ಹೇ ನೌಕರಿ ಆದಿ ಮೇ ಕಹಾ ತೋಡ ಖಾನಾ ಬಿ ಪಡ್ತಾ ಹೇ. ಬಾಬೋರ್ಗೂ ಕೂಡ ಅರ್ಥ ಆಗುತ್ತೆ, ಯಾವಾಗ ತಾವು ಕೆಲಸ ಕಾರ್ಯಗಳಲ್ಲಿ ಹೋಗಿರ್ತೀರಾ ಅಂತಂದರೆ ಅಲ್ಪ ಸ್ವಲ್ಪ ತಾವು ತಿನ್ನಬೇಕಾಗತ್ತೆ. ವಿಖಾರಿಗಳು ಯಾರು ಮಾಡಿದ್ದಾರೆ ಅವರ ಕೈಯಿಂದ ತಿನ್ನಬೇಕಾಗತ್ತೆ. जबकि योग बल से तुम राजाई स्थापन करते हो, पतित दुनिया को पावन बनाते हो, तो भोजन को शुद्ध बनाना क्या बड़ी बात है. ಆದರೂ ಕೂಡ ಬಾಬೋರ್ ಹೇಳ್ತಾ ಇದ್ದಾರೆ ತಾವು ತಮ್ಮ ಯೋಗದ ಶಕ್ತಿಯಿಂದ ವಿಶ್ವದ ರಾಜ್ಯ ಅಷ್ಟು ಶ್ರೇಷ್ಠವಾದಂತಹ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಾ ಅಂತಂದರೆ, ಈ ಪತಿತ ಪ್ರಪಂಚವನ್ನು ಪಾವನ ಪ್ರಪಂಚವನ್ನಾಗಿ ಮಾಡ್ತೀರಾ ಅಂತಂದರೆ ತಾವು ಯಾವುದು ಆಹಾರವನ್ನು ಸ್ವೀಕಾರ ಮಾಡ್ತೀರಾ ಅದು ಕೂಡ ಶುದ್ಧವಾಗಿರಬೇಕು ತಾನೇ. ಅಶುದ್ಧ ಆಹಾರವನ್ನು ಸ್ವೀಕಾರ ಮಾಡೋದೇನು ದೊಡ್ಡ ಮಾತಲ್ಲ ಇದ್ರ ಮುಂದೆ. ಯಾವಾಗ ಅಂತಹ ಶ್ರೇಷ್ಠವಾದಂತಹ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಾ, ಪತಿತ ಪ್ರಪಂಚವನ್ನು ಪಾವನರನ್ನಾಗಿ ಮಾಡ್ತಾ ಇದ್ದೀರಾ, ಹಾಗಿರ್ಬೇಕಾದ್ರೆ ಶುದ್ಧವಾದಂತಹ ಭೋಜನವನ್ನು ಸ್ವೀಕಾರ ಮಾಡೋದು, ನಾವೇ ಯೋಗಯುಕ್ತವಾಗಿ ಅಡುಗೆಯನ್ನು ತಯಾರು ಮಾಡ್ಕೊಂಡು ತಿನ್ನೋದು ಇದೇನು ದೊಡ್ಡ ಮಾತಲ್ಲ ಬಿಡಿ. ನೌಕರಿ ತೋ ಕರ್ನಿ ಹಿ ಹೈ. ಹೌದು, ಕಾರ್ಯವ್ಯವಹಾರ ಅಂತೂ ಮಾಡಲೇಬೇಕು. ऐसा तो नहीं बाप का बने तब हम सब कुछ छोड़ यहाँ आकर बैठ जाना है. ನಾವಂತೂ ಈಗ ತಂದೆಯ ಮಕ್ಕಳಾಗಿದ್ದೀವಿ, ಸೊ ನಾವೆಲ್ಲನೂ ಕೂಡ ಇದನ್ನೆಲ್ಲ ಮನೆ ಮಠ ವ್ಯವಹಾರ ಎಲ್ಲ ಬಿಟ್ಬಿಟ್ಟು ಬಂದಿಲ್ಲಿ ಕೂತ್ಕೊಳ್ತೀವಿ. ಹೀಗಂತೂ ಆಗೋದಿಲ್ಲ. ಕಿತನೆ ಡೇರ್ ಬಚ್ಚೆ ಹೇ ಇತನೆ ಸಬ್ ತೋ ರಹನೆ ಹಿ ಸಕ್ತೆ. ಬಾಬೋರ್ ಹೇಳ್ತಾರೆ ಎಷ್ಟೊಂದು ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ಒಟ್ಟಿಗೆ ಇಲ್ಲಂತೂ ಮಧುಬಂದಲ್ಲಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ರಹನಾ ಸಬ್ಕೋ ಗೃಹಸ್ಥ ವ್ಯವಹಾರ ಮೇ ಹೇ. ಬಾಬೋರ್ ಹೇಳ್ತಾರೆ ತಾವೆಲ್ಲರೂ ಕೂಡ ತಮ್ಮ ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕಾಗಿದೆ. यह समझना है मैं आत्मा हूँ, बाबा आया हुआ है, हमको पवित्र बनाकर अपने घर ले जाते हैं, फिर राजधानी में ले आ जाएंगे. ಬಾಬೋರ್ ಹೇಳ್ತಾ ಇದ್ದಾರೆ ಇದಂತೂ ತಾವು ಅರ್ಥ ಮಾಡ್ಕೊಳ್ಬೇಕು, ನಾನಂತೂ ಆತ್ಮ ಆಗಿದ್ದೀನಿ, ಶಿವಬಾಬೋರ್ ಈಗ ಬಂದಿದ್ದಾರೆ, ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತು ಅಲ್ಲಿಂದ ರಾಜಧಾನಿಯಲ್ಲಿ ನಮ್ಮ ದೈವಿ ರಾಜಧಾನಿಯಲ್ಲಿ ನಾವು ಬರ್ತೀವಿ. ಯತು ಪರಾಯ ರಾವಣ ಕಾ ಚೀಚಿ ಘಾಟ್ ಹೇ. ಬಾಬೋರ್ ಹೇಳ್ತಾರೆ ಇದಂತೂ ಬೇರೆಯವ್ರದ್ದು, ಆ ರಾವಣನ ಕೊಳಕಾದಂತಹ ರಾಜಧಾನಿ. ತುಮ್ ಬಿಲ್ಕುಲ್ ಹಿ ಪತಿತ್ ಬನ್ ಗಯೇ ಹೋ ಡ್ರಾಮಾ ಪ್ಲಾನ್ ಅನುಸಾರ. ಬಾಬೋರ್ ಹೇಳ್ತಾರೆ ತಾವಂತೂ ಸಂಪೂರ್ಣ ಪತಿತರಾಗಿ ಹೋಗ್ಬಿಟ್ಟಿದ್ದೀರಾ ನಾಟಕದ ಅನುಸಾರ. ಬಾಪ್ ಕೇತೆ ಹೇ ಅಭಿ ಮೇ ತುಮ್ಕೋ ಸುಜಾಗ್ ಕರ್ನೆ ಆಯಾ ಹೂ ತೋ ಶ್ರೀಮತ್ ಪರ್ ಚಲೋ. ಬಾಬೋರ್ ಹೇಳ್ತಾರೆ ನಾನಂತೂ ನಿಮ್ಮನ್ನು ಎಬ್ಬಿಸ್ತಾ ಇದ್ದೀನಿ, ಎಚ್ಚರ ಮಾಡ್ತಾ ಇದ್ದೀನಿ, ತಾವು ಶರೀರ ಅಲ್ಲ ಆತ್ಮ ಅಂತ. ಹಾಗಿರ್ಬೇಕಾದ್ರೆ ನಾನು ಕೊಡುವಂತಹ ಶ್ರೀಮತದಂತೆ ನಡೀರಿ. ಜಿತನಾ ಚಲೆಂಗೆ ಉತನಾ ಶ್ರೇಷ್ಠ ಬನೆಂಗೆ. ಎಷ್ಟು ತಾವು ಈ ಶ್ರೀಮತದಂತೆ ನಡೀತೀರಾ ಅಷ್ಟು ತಾವು ಶ್ರೇಷ್ಠರಾಗ್ತೀರಾ. ಅಭಿ ತುಮ್ ಸಮಜ್ತೆ ಹೋ ಹಮ್ ಬಾಪ್ ಕೋ ಜೋ ಬಾಪ್ ಸ್ವರ್ಗ ಕಾ ಮಾಲಿಕ್ ಬನಾತೆ ಹೇ ಉನ್ಕೋ ಭೂಲ್ ಗಯೇ ಹೇ.
ಈಗಂತೂ ನಾವು ತಿಳ್ಕೊಂಡಿದ್ದೀವಿ, ಯಾವ ತಂದೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ರು ಆ ತಂದೆಯನ್ನೇ ನಾವು ಮರ್ತು ಬಿಟ್ಟಿದ್ದೀವಿ. ಆ ಬಾಬಾ ಸುಧಾರಣೆ ಆಯೇ ಹೇ ತೋ ಅಚ್ಚಿ ರೀತಿ ಸುಧಾರ್ನಾ ಚಾಹಿಯೇನಾ. ಬಾಬೋರ್ ಬಂದು ನಮ್ಮನ್ನು ಸುಧಾರಣೆಯನ್ನು ಮಾಡಬೇಕು, ನಮ್ಮ ಚಲನೆ ವಲನೆ ಮತ್ತು ನಮ್ಮ ಬುದ್ಧಿಯನ್ನು ಸುಧಾರಣೆ ಮಾಡಲಿಕ್ಕಾಗಿ ಬಂದಿದ್ದಾರೆ ಅಂತಂದರೆ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಬೇಕು ತಾನೇ. ಖುಷಿ ಮೇ ಆನಾ ಚಾಹಿಯೆ, ಖುಷಿಯಲ್ಲಿ ಬರಬೇಕಾಗಿದೆ. बेहद का बाप मिला है, बच्चों से बात ऐसे करते हैं जैसे तुम आत्माएं आपस में करती हो. ಬಾಬೋರ್ ಹೇಳ್ತಾರೆ, ಈ ಪಾರಲೌಕಿಕ ತಂದೆ ನಮಗೆ ಸಿಕ್ಕಿದ್ದಾರೆ ಅಂತಂದರೆ ಅವ್ರು ಬಂದು ಮಕ್ಕಳ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ನಾವು ಹೇಗೆ ಆತ್ಮಗಳ ಜೊತೆ ಮಾತಾಡ್ತೀವಲ್ಲ ಅದೇ ಥರ ಶಿವಬಾಬೋರು ಕೂಡ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಹೇ ತೋ ವ ಬಿ ಆತ್ಮ, ಬಾಬೋರು ಕೂಡ ಆತ್ಮನೇ ಆಗಿದ್ದಾರೆ. ಪರಂ ಆತ್ಮ ಹೇ, ಉನ್ಕಾ ಬಿ ಪಾರ್ಟ್ ಹೇ. ಅವರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ಆತ್ಮ, ಅವ್ರದ್ದು ಕೂಡ ಪಾತ್ರ ಇದೆ. ತುಮ್ ಆತ್ಮಾಯೇ ಪಾರ್ಟದಾರಿ ಹೋ, ಮತ್ತು ನಾವೆಲ್ಲ ಆತ್ಮಗಳು ಪಾತ್ರಧಾರಿಗಳಾಗಿದ್ದೀವಿ. ಊಂಚ್ತೆ ಊಂಚೆ ಲೇಕರ್ ನೀಚ್ತೆ ನೀಚ್ ಕಾ ಪಾರ್ಟ್ ಹೇ. ಎಲ್ಲರ ಪಾತ್ರ ಒಂದೊಂದು ಥರ ಇದೆ. ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ಪಾತ್ರ ಇದೆ ಅಂತಂದರೆ ಕನಿಷ್ಠದಲ್ಲಿ ಕನಿಷ್ಠವಾದಂತಹ ಪಾತ್ರನೂ ಕೂಡ ಇದೆ. ಭಕ್ತಿ ಮಾರ್ಗ ಮೇ ಮನುಷ್ಯ ಗಾತೆ ಹೇ ಈಶ್ವರ್ ಹಿ ಸಬ್ ಕುಚ್ ಕರ್ತೆ ಹೇ. ಭಕ್ತಿ ಮಾರ್ಗದಲ್ಲಂತೂ ಮಹಿಮೆ ಮಾಡ್ತಾರೆ, ಭಗವಂತನೇ ಎಲ್ಲವನ್ನು ಕೂಡ ಮಾಡ್ತಾರೆ ಅಂತ. ಬಾಪ್ ಕೇತೆ ಹೇ ಮೇರಾ ಐಸಾ ಪಾಠ ತೋಡೆ ಯೇ ಜೋ ಬಿಮಾರ್ ಕೋ ಅಚ್ಚಾ ಕರ್ದು. ಬಾಬೋರ್ ಹೇಳ್ತಾರೆ, ನಂದೇನಂತಹ ಪಾತ್ರ ಇದೆಯಾ, ಯಾರು ಅನಾರೋಗ್ಯರಾಗಿದ್ದಾರೆ ಅವರನ್ನು ಕೂಡ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಪಾತ್ರ ಇದೆಯಾ. ಹಮಾರಾ ಪಾರ್ಟ್ ಹೇ ರಾಸ್ತಾ ಬತಾನಾ ಕಿ ತುಮ್ ಪವಿತ್ರ ಕೈಸೆ ಬನು. ಬಾಬೋರ್ ಹೇಳ್ತಾರೆ, ನನ್ನ ಪಾತ್ರ ಆಗಿದೆ ಅಂತಹ ದಾರಿಯನ್ನು ನಾನು ತೋರಿಸ್ತೀನಿ, ಯಾವುದರಿಂದ ತಾವು ಪವಿತ್ರರಾಗ್ತೀರಾ. ಪವಿತ್ರ ಬನ್ನೆ ಸೆ ಹಿ ತುಮ್ ಘರ್ ಮೇ ಬಿ ಜಾ ಸಕೆಂಗೆ. ಬಾಬೋರ್ ಹೇಳ್ತಾರೆ, ತಾವು ಪವಿತ್ರರಾದ್ರಿ ಅಂತಂದರೆ ತಾವು ಮನೆಗೂ ಕೂಡ ಹೋಗ್ಬೋದು. ರಾಜಧಾನಿ ಮೇ ಬಿ ಜಾ ಸಕೆಂಗೆ, ರಾಜಧಾನಿಯಲ್ಲೂ ಕೂಡ ಹೋಗ್ಬೋದು. ಅವ್ರ ಕೋಯಿ ಉಮ್ಮೀದ್ ಮತ್ ರಖೋ. ಬಾಬೋರ್ ಹೇಳ್ತಾರೆ, ಮತ್ತಿನ್ನೇನು ಕೂಡ ನನ್ನ ಮೇಲೆ ಆಸೆ ಇಟ್ಕೊಳ್ಬೇಡಿ. ಫಲಾನಾ ಬೀಮಾರ್ ಹೇ ಆಶೀರ್ವಾದ ಮಿಲೆ, ಇಂಥವ್ರು ಅನಾರೋಗ್ಯರಾಗಿದ್ದಾರೆ ಇವ್ರಿಗೆ ಆಶೀರ್ವಾದ ಸಿಗಲಿ. ನಹಿ, ಆಶೀರ್ವಾದ ಕೃಪಾ ಆದಿ ಕಿ ಬಾತ್ ಮೇರೆ ಪಾಸ್ ಕುಚ್ ಬಿ ನಹಿ. ಬಾಬೋರ್ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಯಾವುದೇ ಆಶೀರ್ವಾದ ಕೃಪೆ ಇಂತಹ ಮಾತು ಯಾವುದು ಕೂಡ ನನ್ನ ಹತ್ರ ಇಲ್ಲ. ಉಸ್ಕೆ ಲಿಯೇ ಸಾಧು ಸಂತು ಅದಕ್ಕೆ ಪಾಸ್ ಜಾವ್. ಬಾಬೋರ್ ಹೇಳ್ತಾರೆ, ಈ ಕೃಪೆ ಆಶೀರ್ವಾದ ಏನಾದರೂ ಬೇಕು ಅಂತಂದರೆ ಸಾಧು ಸಂತರಿದಾರಲ್ಲ ಅವ್ರ ಹತ್ರ ಹೋಗಿ. ತುಮ್ ಹಮ್ಕೋ ಬುಲಾತೆ ಹಿ ಹೋ ಕಿ ಹೇ ಪತಿತ್ ಪಾವನ್ ಆವೋ ಆಕರ್ ಹಮ್ಕೋ ಪಾವನ್ ಬನಾವು. ಬಾಬೋರ್ ಹೇಳ್ತಾರೆ, ತಾವಂತೂ ನನ್ನನ್ನು ಕರೆದ್ರಿ, ಹೇ ಪತಿತ ಪಾವನ ಬಾ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು ಅಂತ. ಪಾವನ್ ದುನಿಯಾ ಮೇಲೆ ಚಲೋ, ಪಾವನ ಪ್ರಪಂಚಕ್ಕೆ ಕರ್ಕೊಂಡೋಗಿ. तो बाप पूछते हैं, मैं तुमको विषय सागर से निकाल पार ले जाता हूँ, फिर तुम विषय सागर में क्यों फंस जाते हो. ಅದಕ್ಕಾಗಿ ಬಾಬೋರು ನಮ್ಮ ಮಕ್ಕಳನ್ನ ಕೇಳ್ತಾ ಇದ್ದಾರೆ, ನಾನು ನಿಮಗೆ ವಿಷಯ ಸಾಗರದಿಂದ ತೆಗೆದು ಆ ಒಂದು ತೀರಕ್ಕೆ ಕರ್ಕೊಂಡೋಗ್ತೀನಿ, ಅಂತಹ ಚೆನ್ನಾಗಿರುವಂತಹ ಪ್ರಪಂಚಕ್ಕೆ ಕರ್ಕೊಂಡೋಗ್ತೀನಿ, ಮತ್ತೆ ತಾವ್ಯಾಕೆ ಮತ್ತೆ ಇದೇ ಒಂದು ವಿಷಯ ಸಾಗರದಲ್ಲೇ ಬಂದು ಸಿಕ್ಕಾಕೊಂಡ್ಬಿಡ್ತೀರಾ. ಭಕ್ತಿ ಮಾರ್ಗ ಮೇ ತುಮಾರ ಯ ಹಾಲ್ ಹುವಾ ಹೇ. ಭಕ್ತಿ ಮಾರ್ಗದಲ್ಲಿ ನಿಮ್ಮದು ಇಂತಹ ಸ್ಥಿತಿ ಆಗಿದೆ. ಜ್ಞಾನ್ ಭಕ್ತಿ ತುಮಾರೇ ಲಿಯೇ ಹೇ. ಬಾಬೋರ್ ಹೇಳ್ತಾರೆ, ಜ್ಞಾನ ಹಾಗೂ ಭಕ್ತಿ ಇದು ನಿಮಗೋಸ್ಕರ ಇರೋದು. ಸನ್ಯಾಸಿ ಲೋಗ್ ಬಿ ಕೇತೆ ಹೇನಾ ಜ್ಞಾನ್ ಭಕ್ತಿ ಅವ್ರ ವೈರಾಗ್ಯ. ಬಾಬೋರ್ ಹೇಳ್ತಾರೆ, ಸನ್ಯಾಸಿಗಳು ಕೂಡ ಹೇಳ್ತಾರಲ್ವಾ ಜ್ಞಾನ ಭಕ್ತಿ ಹಾಗೂ ವೈರಾಗ್ಯ. ಪರಂತು ಉನ್ಕ ಅರ್ಥವನ್ನೇ ಹಿ ಸಮಜ್ತೆ. ಆದರೆ ಜ್ಞಾನ ಭಕ್ತಿ ವೈರಾಗ್ಯ ಅಂತವ್ರು ಹೇಳ್ತಾರೆ, ಆದರೆ ಅದರ ಅರ್ಥವನ್ನೇ ತಿಳ್ಕೊಂಡಿಲ್ಲ. ಅಭಿ ತುಮಾರ ಬುದ್ಧಿ ಮೇ ಹೇ ಜ್ಞಾನ್ ಭಕ್ತಿ ಬಾದ್ ಮೇ ವೈರಾಗ್ಯ. ಈಗ ನಮ್ಮ ಬುದ್ಧಿಯಲ್ಲಿ ಚೆನ್ನಾಗಿ ಅರ್ಥ ಆಗಿದೆ, ಮೊಟ್ಟ ಮೊದಲು ತಿಳುವಳಿಕೆ ಸಿಗುತ್ತೆ, ಅದಾದ ನಂತರ ಭಕ್ತಿ ಮಾಡ್ತೀವಿ, ಅರ್ಥಾತ್ ತಂದೆಯನ್ನು ಪ್ರೀತಿಸ್ತೀವಿ, ಸಂಬಂಧವನ್ನು ಬೆಳೆಸ್ತೀವಿ. ಅದಾದ ನಂತರ ನಮಗೆ ಹಳೆ ಪ್ರಪಂಚದ ಮೇಲೆ ವೈರಾಗ್ಯ ಬರುತ್ತೆ. ತೋ ಬೇಹದ್ ಕಾ ವೈರಾಗ್ಯ ಸಿಕ್ಲಾನೆ ವಾಲಾ ಚಾಹಿಯೇ. ಅಂದರೆ ಮಿತಿ ಇಲ್ಲದೆ ಇರುವಂತಹ ವೈರಾಗ್ಯವನ್ನು ಕಲಿಸುವಂಥವರು ಕೂಡ ಬೇಕು. बाप ने समझाया था यह कब्रिस्तान है, इनके बाद परिस्तान बनना है. ಬಾಬೋರು ಕೂಡ ತಿಳಿಸ್ಕೊಟ್ಟಿದ್ದಾರೆ, ಇದಾಗಿದೆ ಸ್ಮಶಾನ, ಮತ್ತೆ ಇದರಿಂದ ಫರಿಸ್ತೆಗಳ ಸ್ಥಾನ ಆಗುತ್ತೆ. ವಹಾ ಹರ್ ಕರ್ಮ್ ಅಕರ್ಮ್ ಹೋತಾ ಹೇ. ಅಲ್ಲಂತೂ ಪ್ರತಿಯೊಂದು ಕರ್ಮನೂ ಕೂಡ ಅಕರ್ಮ ಆಗುತ್ತೆ. ಅಭಿ ಬಾಪ್ ತುಮಕೋ ಐಸಾ ಕರ್ಮ್ ಸಿಕ್ಲಾತೆ ಹೇ ಜೋ ಕೋಯಿ ಬಿ ವಿಕರ್ಮ್ ನಾ ಬನೆ. ಈಗ ಶಿವಬಾಬೋರು ನಮಗೆ ಅಂತಹ ಕರ್ಮ ಹೇಗೆ ಮಾಡೋದು ಅಂತ ಕಳಿಸ್ತಾರೆ, ಯಾವುದರಿಂದ ಯಾವುದೂ ಕೂಡ ವಿಕರ್ಮಗಳಾಗೋದಿಲ್ಲ. ಕಿಸಿ ಕೊಬ್ಬಿ ದುಃಖ ನಾದು. ಬಾಬೋರ್ ಹೇಳ್ತಾರೆ, ಯಾರಿಗೂ ಕೂಡ ದುಃಖವನ್ನು ಕೊಡಬೇಡಿ.
ಪತಿತ್ ಕ ಅನ್ ಮತ್ ಖಾವು. ಬಾಬು ಅವ್ರು ಹೇಳ್ತಾರೆ, ಪತಿತರಿಂದ ತಯಾರು ಮಾಡಿರುವಂತಹ ಅಡುಗೆಯನ್ನು ಸ್ವೀಕಾರ ಮಾಡಬೇಡಿ. ವಿಕಾರ ಮೇ ಮತ್ ಜಾವ್, ವಿಕಾರದಲ್ಲಿ ಹೋಗಬೇಡಿ. ಅಬಲಾओं पर ಅತ್ಯಾಚಾರ ಹಿ ಇಸ್ ಪರ್ ಹೋತೆ ಹೈ. ಅಬಲೆಯರ ಮೇಲೆ ಅತ್ಯಾಚಾರವನ್ನು ಈ ಒಂದು ಮಾತಿನಲ್ಲೇ ಮಾಡ್ತಾರೆ. ದೇಖ್ತೆ ರಹತೆ ಹೋ ಮಾಯಾಕ್ಕೆ ವಿಘ್ನ ಕೈಸೆ ಪಡ್ತೆ ಹೈ. ಬಾಬು ಅವ್ರು ಹೇಳ್ತಾರೆ, ನೋಡ್ತಾ ಇದ್ದೀರಾ ತಾನೇ ಮಾಯೆಯ ವಿಘ್ನಗಳು ಹೇಗೆ ಬರುತ್ತೆ ಅಂತ. ಯಹ ಹೇ ಸಬ್ ಗುಪ್ತ್, ಇದೆಲ್ಲವೂ ಕೂಡ ಗುಪ್ತವಾಗಿದೆ. ಕೇತೆ ಹೇ ದೇವತಾओं और असुरों की ಯುದ್ಧ ಲಗಿ. ಹೇಳ್ತಾರೆ, ದೇವತೆಗಳದ್ದು ಹಾಗೂ ಅಸುರರ ಯುದ್ಧ ನಡೀತು. ಫಿರ್ ಕೇತೆ ಹೇ ಪಾಂಡವ್ और ಕೌರವों की ಯುದ್ಧ ಲಗಿ. ಮತ್ತೆ ಹೇಳ್ತಾರೆ, ಇನ್ನೊಂದು ಕಡೆ ಪಾಂಡವರದು ಹಾಗೂ ಕೌರವರ ಯುದ್ಧ ನಡೀತು. ಅಬ್ ಲಡಾಯಿ ತೋ ಏಕ್ ಹಿ ಹೈ. ಹಾಗೆ ನೋಡಿದ್ರೆ ಯುದ್ಧ ಅಂತೂ ಒಂದೇನೇ ಆಗಿದೆ. ಬಾಪ್ ಸಮझाते हैं मैं तुमको राजयोग सिखला रहा हूँ ಭವಿಷ್ಯ 21 ಜನ್ಮೋं के लिए. ಬಾಬು ಅವ್ರು ತಿಳಿಸ್ಕೊಡ್ತಾ ಇದ್ದಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ತಾ ಇದ್ದೀನಿ ಭವಿಷ್ಯ 21 ಜನ್ಮಗಳಿಗಾಗಿ. ಯ ಮೃತ್ಯು ಲೋಕ ಹೈ, ಇದಾಗಿದೆ ಮೃತ್ಯು ಲೋಕ. ಮನುಷ್ಯ ಸತ್ಯನಾರಾಯಣ ಕಿ ಕಥಾ ಸುನ್ತೆ ಆಯೇ ಹೈ, ಫಾಯ್ದಾ ಕುಚ್ ನಹಿ. ಬಾಬು ಅವ್ರು ಹೇಳ್ತಾರೆ, ಮನುಷ್ಯರು ಸತ್ಯನಾರಾಯಣ ಕಥೆಯನ್ನು ಕೇಳ್ತಾ ಇದ್ದಾರೆ, ಆದರೆ ಆ ಒಂದು ಕಥೆಯಿಂದ ಏನು ಕೂಡ ಲಾಭ ಇಲ್ಲ. ಅಭಿ ತುಮ್ ಸಚ್ಚಿ ಗೀತಾ ಸುನ್ತೆ ಹೋ, ಇಲ್ಲಂತೂ ತಾವು ಸತ್ಯವಾದಂತಹ ಗೀತೆಯನ್ನು ಕೇಳ್ತಾ ಇದ್ದೀರಾ. ರಾಮಾಯಣ ಬಿ ತುಮ್ ಸಚ್ಚಿ ಸುನಾತೆ ಹೋ, ತಾವು ಏನು ರಾಮಾಯಣ ಕಥೆಯನ್ನು ತಿಳಿಸ್ಕೊಡ್ತಾ ಇದ್ದೀರಾ ಅದು ಕೂಡ ಸತ್ಯವಾದದನ್ನೇ ತಿಳಿಸ್ಕೊಡ್ತಾ ಇದ್ದೀರಾ. ಏಕ್ ರಾಮ್ ಸೀತಾ ಕಿ ಬಾತ್ ನಹಿ ಥಿ, ಇಲ್ಲಿ ಒಂದು ರಾಮ ಸೀತೆಯರ ಮಾತಿಲ್ಲ. ಈ ಸಮಯ ಸಾರಿ ದುನಿಯಾ ಲಂಕಾ ಹೈ. ಬಾಬು ಅವ್ರು ಹೇಳ್ತಾರೆ, ಈ ಸಮಯದಲ್ಲಿ ಪೂರ್ಣ ಪ್ರಪಂಚವೇ ಲಂಕೆಯಾಗಿದೆ. ಚಾರೋ ಓರ್ ಪಾನಿ ಹೆನ. ಬಾಬು ಅವ್ರು ಹೇಳ್ತಾರೆ, ಇದು ಕೂಡ ಒಂದು ದ್ವೀಪ ತಾನೆ. ಭೂಮಿ ಇರೋದು ಸುತ್ತಲಕ್ಕೂ ಕೂಡ ನೀರಿದೆ ಅಲ್ವಾ, ಇದು ಕೂಡ ಒಂದು ದ್ವೀಪನೇ. ಯಹ ಹೇ ಬೇಹದ್ ಕಿ ಲಂಕಾ ಜಿಸ್ಮೇ ರಾವಣ ಕಾ ರಾಜ್ಯ ಹೈ. ಇದಾಗಿದೆ ಮಿತಿ ಇಲ್ಲದೇ ಇರುವಂತಹ ಲಂಕೆ. ಯಾಕೆ ಅಂತಂದರೆ ಈ ಒಂದು ಪ್ರಪಂಚದಲ್ಲಿ ಸಂಪೂರ್ಣವಾಗಿ ರಾವಣನ ರಾಜ್ಯ ಇದೆ. ಏಕ್ ಬಾಪ್ ಹೇ ಬ್ರೈಡ್ ಗ್ರೂಮ್ ಬಾಕಿ ಸಬ್ ಹೇ ಬ್ರೈಡ್ಸ್. ಬಾಬು ಅವ್ರು ಹಾಗಿದ್ದಾರೆ ವರ, ಬಾಕಿ ಎಲ್ಲರೂ ಕೂಡ ವಧುಗಳು. ತುಮ್ಕೋ ಅಬ್ ರಾವಣ ರಾಜ್ಯ ಸೇ ಬಾಪ್ ಚುಡಾತೆ ಹೈ. ಈಗ ತಂದೆ ಬಂದು ನಮ್ಮನ್ನು ರಾವಣ ರಾಜ್ಯದಿಂದ ಬಿಡಿಸ್ತಾರೆ. ಯಹ ಹೇ ಶೋಕವಾಟಿಕಾ, ಇದಾಗಿದೆ ಶೋಕವಾಟಿಕೆ. ಸತ್ಯುಕೋ ಕಹಾ ಜಾತಾ ಹೇ ಅಶೋಕ ವಾಟಿಕಾ. ಸತ್ಯುಕಕ್ಕೆ ಹೇಳಲಾಗುತ್ತೆ ಅಶೋಕ ವಾಟಿಕೆ. ವಹಾ ಕೋಯಿ ಶೋಕ್ ಹೋತಾ ನಹಿ, ಅಲ್ಲಂತೂ ಯಾವುದೇ ದುಃಖ ಅನ್ನೋದು ಇರೋದಿಲ್ಲ. ಈ ಸಮಯ ಶೋಕ್ ಹಿ ಶೋಕ್ ಹೈ, ಈ ಸಮಯದಲ್ಲೂ ಅಂತೂ ದುಃಖವೇ ದುಃಖ ಇದೆ. ಅಶೋಕ್ ಏಕ್ ಭಿ ನಹಿ ರಹತಾ, ಯಾರು ಕೂಡ ಶೋಕ ಇಲ್ದಿರ ಒಬ್ರು ಇರೋದಿಲ್ಲ. ನಾಮ್ ತೋ ರಖ್ ದೇತೆ ಹೇ ಅಶೋಕ ಹೋಟೆಲ್, ಹೆಸರಂತೂ ಇಟ್ಬಿಡ್ತಾರೆ ಅಶೋಕ ಹೋಟೆಲ್ ಅಂತ. ಬಾಪ್ ಕೇತೆ ಹೇ ಸಾರಿ ದುನಿಯಾ ಈ ಸಮಯ ಬೇಹದ್ ಕಿ ಹೋಟೆಲ್ ಹಿ ಸಮझो. ಬಾಬು ಅವ್ರು ಹೇಳ್ತಾರೆ, ಸರಿ ಪೂರ್ಣ ಪ್ರಪಂಚವನ್ನು ಮಿತಿ ಇಲ್ಲದೇ ಇರುವಂತಹ ಹೋಟೆಲ್ ಅಂತಲೇ ತಿಳ್ಕೊಳ್ಳಿ. ಶೋಕ್ ಹಿ ಹೋಟೆಲ್ ಹೈ. ಬಾಬು ಅವ್ರು ಹೇಳ್ತಾರೆ, ದುಃಖ ಅಂತಂದ್ರೇ ಹೋಟೆಲ್. ಹೋಟೆಲ್ ಇರೋದೇ ದುಃಖದ್ದು. ಕಾನ್ ಪಾನ್ ಮನುಷ್ಯೋಂಕ ಜಾನ್ವರೋ ಮಿಸಲ್ ಹೈ. ಬಾಬು ಅವ್ರು ಹೇಳ್ತಾರೆ, ಯಾಕೆ ಅಂತಂದರೆ ತಿಂಡಿ ಆಹಾರ ಪಾನೀಯಗಳೆಲ್ಲವೂ ಕೂಡ ಪ್ರಾಣಿಗಳ ಸಮಾನ ಆಗೋಗ್ಬಿಟ್ಟಿದೆ. ತುಮ್ಕೋ ದೇಖೋ ಬಾಪ್ ಕಹಾ ಲೇ ಜಾತೆ ಹೈ. ನೋಡಿ ನಿಮ್ಮನ್ನು ಬಾಬು ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಸಚ್ಚಿ ಸಚ್ಚಿ ಅಶೋಕ್ ವಾಟಿಕಾ ಹೇ ಸತ್ಯುಗ್ ಮೇ. ನಿಜವಾದಂತಹ ಅಶೋಕ ವಾಟಿಕೆ ಇರೋದೇನೆ ಸತ್ಯುಗದಲ್ಲಿ. ಹದ್ और ಬೇಹದ್ का ಕಾಂಟ್ರಾಸ್ಟ್ ಬಾಪ್ ಹಿ ಬತ್ಲಾತೆ ಹೈ. ಈ ಮಿತಿ ಹಾಗೂ ಮಿತಿ ಇಲ್ಲದೇ ಇರುವಂತಹ ವ್ಯತ್ಯಾಸ ಬಾಬು ಅವರೇ ನಮಗೆ ಬಂದು ತಿಳಿಸ್ಕೊಡ್ತಾರೆ. ತುಮ್ ಬಚ್ಚೋಂಕೋ ಬಹುತ್ ಖುಷಿ ರಹನಿ ಚಾಹಿಯೆ. ತಾವು ಮಕ್ಕಳಿಗಂತೂ ಬಹಳಷ್ಟು ಖುಷಿ ಇರಬೇಕು. ಜಾನ್ತೆ ಹೋ ಬಾಬಾ ಹಮ್ಕೋ ಪಡಾತೆ ಹೈ. ತಾವು ಮಕ್ಳಿಗೆ ಗೊತ್ತಿದೆ ನಮಗೆ ಬಾಬು ಅವರು ಓದಿಸ್ತಾ ಇದ್ದಾರೆ. ಹಮಾರಾ ಬಿ ವಹಿ ದಂಧಾ ಹೈ, ಸಬ್ಕೋ ರಾಸ್ತಾ ಬತಾನಾ ಅಂದೋಂ ಕಿ ಲಾಟಿ ಬನನಾ. ಬಾಬು ಅವ್ರು ಹೇಳ್ತಾರೆ, ತಮ್ಮದು ಕೂಡ ಇದೇ ಒಂದು ವ್ಯವಹಾರ ಆಗಿದೆ. ಎಲ್ಲರಿಗೂ ಕೂಡ ದಾರಿಯನ್ನು ತೋರಿಸೋದು, ಕುರುಡ್ರಿಗೆ ಊರ್ಗೋಲಾಗೋದು. ಚಿತ್ರ ಬಿ ತುಮಾರೆ ಪಾಸ್ ಹೈ, ಚಿತ್ರಗಳು ಕೂಡ ತಮ್ಮ ಹತ್ರ ಇದೆ. ಜೈಸೆ ಸ್ಕೂಲ್ ಮೇ ಚಿತ್ರೋ ಪರ್ ಸಮझाते ಹೈ ಯ ಫಲಾನಾ ದೇಶ ಹೈ. ಹೇಗೆ ಶಾಲೆಗಳಲ್ಲಿ ತಿಳಿಸ್ಕೊಡ್ತಾರಲ್ವ ಇದು ಇಂತಹ ದೇಶ ಆಗಿದೆ ಅಂತ. ತುಮ್ ತೋ ಫಿರ್ ಸಮझाते ಹೋ ತುಮ್ ಆತ್ಮ ಹೋ ಶರೀರ್ ನಹಿ ಹೋ. ನಾವು ಕೂಡ ಚಿತ್ರಗಳನ್ನು ಇಟ್ಕೊಂಡು ತಿಳಿಸ್ಕೊಡ್ತೀವಿ, ತಾವು ಆತ್ಮ ಆಗಿದ್ದೀರಾ, ಶರೀರ ಅಲ್ಲ. ಆತ್ಮಯೇ ಬಾಯಿ ಬಾಯಿ ಹೈ. ಆತ್ಮಗಳು ಸಹೋದರ ಸಹೋದರ ಆಗಿದ್ದಾರೆ. ಕಿತ್ನಿ ಸಹಜ ಬಾತ್ ಸುನಾತೆ ಹೋ. ಬಾಬು ಅವ್ರು ಹೇಳ್ತಾರೆ, ಇದೆಷ್ಟು ಸಹಜವಾದಂಥ ಮಾತನ್ನು ತಾವು ತಿಳಿಸ್ಕೊಡ್ತೀರಾ. ಕೇತೆ ಬಿ ಹೇ ಹಮ್ ಸಬ್ ಬಾಯಿ ಬಾಯಿ ಹೈ. ಮತ್ತು ನಾವೆಲ್ಲರೂ ಕೂಡ ಹೇಳ್ತೀವಿ ನಾವು ಪರಸ್ಪರ ಸಹೋದರ ಸಹೋದರ ಆಗಿದ್ದೀವಿ ಅಂತ. ಬಾಪ್ ಕೇತೆ ಹೇ
ತುಮ್ ಸಭಿ ಆತ್ಮಾಯೇ ಬಾಯಿ ಬಾಯಿ ಹೋನಾ. ಮತ್ತೆ ಬಾಬೋರ್ ಕೇಳ್ತಾ ಇದ್ರೆ, ತಾವೆಲ್ಲ ಆತ್ಮಗಳು ಪರಸ್ಪರ ಸಹೋದರ ಆಗಿದ್ದೀರಾ ತಾನೆ. ಗಾಡ್ ಫಾದರ್ ಕೇತೆ ಹೋನಾ, ಪರಂಪಿತ ಪರಮಾತ್ಮ ಅಂತ ಹೇಳ್ತೀರಾ ತಾನೆ. ತೋ ಕಭಿ ಭಿ ಆಪಸ್ ಮೇ ಲಡ್ನಾ ಜಗಡ್ನಾ ನೆಹಿ ಚಾಹಿಯೆ. ಈಗ ಪರಂಪಿತ ಪರಮಾತ್ಮ ಸರ್ವಾತ್ಮಗಳ ತಂದೆ ಅಂತ ಹೇಳಾದ್ಮೇಲೆ ತಾವು ಪರಸ್ಪರ ಎಂದಿಗೂ ಕೂಡ ಜಗಳ ಕದನವನ್ನ ಮಾಡಬಾರ್ದು ತಾನೆ. ಶರೀರಧಾರಿ ಬಂತೆ ಹೋ ತೋ ಫಿರ್ ಬಾಯಿ ಬೆಹನ್ ಹೋ ಜಾತೆ. ಯಾವಾಗ ತಾವು ಶರೀರದಲ್ಲಿ ಬರ್ತೀರಾ ಅಂದರೆ ತಾವು ಆತ್ಮಗಳು ಯಾವಾಗ ಶರೀರದಲ್ಲಿ ಪ್ರವೇಶ ಮಾಡ್ತೀರಾ ಆಗ ಸಹೋದರ ಸಹೋದರಿ ಆಗ್ತೀರಾ. ಹಮ್ ಶಿವಬಾಬಾಕ್ಕೆ ಬಚ್ಚೆ ಸಬ್ ಬಾಯಿ ಬಾಯಿ ಹೇ. ನಾವೆಲ್ಲರೂ ಕೂಡ ಶಿವಬಾಬೋರ ಮಕ್ಕಳು ಸಹೋದರರಾಗಿದ್ದೀವಿ. ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ ಬಾಯಿ ಬೆಹನ್ ಹೇ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಸಹೋದರಿಯರು. ಹಮ್ಕೋ ವರ್ಷಾ ದಾದೆ ಸೆ ಲೇನಾ ಹೇ, ಇಸ್ಲಿಯೇ ದಾದೆ ಕೋ ಹಿ ಯಾದ್ ಕರ್ನಾ ಹೇ. ನಾವು ಆಸ್ತಿಯನ್ನ ತಾತನಿಂದ ಪಡಿತೀವಿ ಅಂತಂದ್ರೆ ಆ ತಾತನನ್ನೇ ನೆನಪು ಮಾಡಬೇಕು ತಾನೆ. ಇಸ್ ಬಚ್ಚೆ ಬ್ರಹ್ಮ ಕೋ ಭಿ ಹಮ್ನೆ ಅಪ್ನಾ ಬನಾಯಾ ಹೇ ಅಥವಾ ಇನ್ಮೇ ಪ್ರವೇಶ್ ಕಿಯಾ ಹೇ. ಶಿವಬಾಬೋರ್ ಹೇಳ್ತಾ ಇದ್ದಾರೆ, ಈ ಮಗು ಬ್ರಹ್ಮ ಇದಾರಲ್ವಾ, ಇವರನ್ನ ನಾನು ನನ್ನ ಮಗನನ್ನಾಗಿ ಮಾಡ್ಕೊಂಡಿದ್ದೀವಿ, ಅಥವಾ ಹೀಗೆ ತಿಳ್ಕೊಳ್ಳಿ ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೀನಿ. ಇನ್ ಸಬ್ ಬಾತೋಂ ಕೋ ತುಮ್ ಅಭಿ ಸಮಜ್ತೆ ಹೋ. ಈ ಮಾತುಗಳನ್ನೆಲ್ಲ ಅಂದರೆ ಯಾವಾಗ ಶಿವಬಾಬೋರು ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿದರೆ ಈ ಮಾತನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಂದರೆ, ಶಿವಬಾಬೋರು ಬ್ರಹ್ಮನನ್ನ ತನ್ನ ಮಗುವನ್ನಾಗಿ ಮಾಡ್ಕೊಂಡಿದ್ದಾರೆ, ಈ ಮಾತನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ಬಾಪ್ ಕೇತೆ ಹೇ ಬಚ್ಚೆ ಅಬ್ ನಯಾ ದೈವಿ ಪ್ರವೃತ್ತಿ ಮಾರ್ಗ ಸ್ಥಾಪನ್ ಹೋ ರಹಾ ಹೇ. ಈಗಂತೂ ತಂದೆ ಹೇಳ್ತಾರೆ, ಮಕ್ಕಳೇ ಈಗ ಹೊಸದಾದಂತಹ ದೈವಿ ಪ್ರವೃತ್ತಿ ಮಾರ್ಗದ ಸ್ಥಾಪನೆ ಆಗ್ತಾ ಇದೆ. ತುಮ್ ಸಭಿ ಬಿಕೆ ಶಿವಬಾಬಾ ಕಿ ಮತ್ ಪರ್ ಚಲ್ತೆ ಹೋ. ತಾವೆಲ್ಲರೂ ಕೂಡ ಬ್ರಹ್ಮ ಕುಮಾರ ಕುಮಾರಿಯರು ಶಿವಬಾಬಾ ಅವರ ಶ್ರೇಷ್ಠವಾದಂತಹ ಮತದಂತೆ ನಡೀತಾ ಇದ್ದೀರಾ. ಬ್ರಹ್ಮ ಕಿ ಉನ್ಕಿ ಮತ್ ಪರ್ ಚಲ್ತೆ ಹೇ. ಬ್ರಹ್ಮ ಅವರು ಕೂಡ ಅವರ ಮತದಂತೆನೇ ನಡೆಯೋದು, ಆ ಶಿವಬಾಬಾ ಅವರ ಶ್ರೇಷ್ಠ ಮತದಂತೆನೇ ನಡೆಯೋದು. बाप कहते हैं अपने को आत्मा समझ बाप को याद करो और सर्व संबंधों को हल्का करते जाओ. ಬಾಬೋರ್ ಹೇಳ್ತಾರೆ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ ಮತ್ತೆ ಬಾಕಿ ಸರ್ವ ಸಂಬಂಧಗಳೇನಿದೆ ಅದನ್ನ ತಾವು ಸ್ವಲ್ಪ ಹಗುರವಾಗಿ ತಗೊಳ್ಳಿ. 8 घंटा याद रखनी है, बाकी 16 घंटा में आराम व धंधा आदि जो करना है सो करो. ಬಾಬೋರ್ ಹೇಳ್ತಾರೆ, 8 ಗಂಟೆಗಳ ಕಾಲ ತಾವು ನೆನಪನ್ನ ಮಾಡಬೇಕಾಗಿದೆ, ಇನ್ನು ಉಳಿದ 16 ಗಂಟೆಗಳಲ್ಲಿ ತಾವು ವಿಶ್ರಾಂತಿಯನ್ನ ಪಡೀರಿ, ಕಾರ್ಯ ವ್ಯವಹಾರಗಳನ್ನ ತಾವು ಮಾಡಿ. ಮೇ ಬಾಪ್ ಕಾ ಬಚ್ಚಾ ಹೂ ಯ ನೆಹಿ ಮೂಲು. ಬಾಬೋರ್ ಹೇಳ್ತಾರೆ, ತಾವು ಏನೇ ಕಾರ್ಯ ವ್ಯವಹಾರಗಳನ್ನ ಮಾಡಿ ಆರಾಮನ್ನ ತಗೊಳ್ಳಿ, ಏನಾದರೂ ಮಾಡಿ ವಿಶ್ರಾಂತಿಯನ್ನ ಪಡೀರಿ, ಆದರೆ ನಾನು ಶಿವಬಾಬೋರ ಮಗು ಆಗಿದ್ದೀನಿ ಇದನ್ನು ಮಾತ್ರ ಮರಿಬೇಡಿ. ಐಸಾ ಭಿ ನೆಹಿ ಯಹಾ ಆಕರ್ ಹಾಸ್ಟೆಲ್ ಮೇ ರಹನಾ ಹೈ. ಹೀಗೂ ಕೂಡ ಅಲ್ಲ ಇಲ್ಲಿ ಬಂದ್ಬಿಟ್ಟು ಹಾಸ್ಟೆಲಲ್ಲಿ ಇರಬೇಕು. ನೆಹಿ ಗೃಹಸ್ಥ ವ್ಯವಹಾರ ಮೇ ಬಾಲ್ ಬಚ್ಚೋಂ ಕೆ ಸಾಥ್ ರಹನಾ ಹೈ. ಬಾಬೋರ್ ಹೇಳ್ತಾರೆ, ಹಾಗಂತೂ ಇಲ್ಲ, ತಾವಂತೂ ತಮ್ಮ ಕಾರ್ಯ ವ್ಯವಹಾರವನ್ನು ಮಾಡ್ತಾ ಮನೆಯಲ್ಲಿದ್ದು ತಮ್ಮ ಮಕ್ಕಳ ಜೊತೆ ಇರಬೇಕಾಗಿದೆ. ಬಾಬಾ ಪಾಸ್ ಆತೆ ಹಿ ಹೇ ರಿಫ್ರೆಶ್ ಹೋನೆ. ಮತ್ತೆ ತಾವು ಮಕ್ಕಳು ಬಾಬೋರ್ ಹತ್ರ ಬರ್ತೀರಾ ಪುನರ್ಜೀವಿತರನ್ನಾಗಿ ಮಾಡ್ಕೊಳ್ಳಿಕ್ಕಾಗಿ. ಮಥುರಾ ವೃಂದಾವನ್ ಮೇ ಜಾತೆ ಹೇ ಮಧುಬನ್ ಕಾ ದೀದಾರ್ ಕರೆ. ಬಾಬೋರ್ ಹೇಳ್ತಾರೆ, ಮಥುರಾ ಬೃಂದಾವನ ಇಲ್ಲಿಗೆಲ್ಲವೂ ಕೂಡ ಹೋಗ್ತಾರೆ ಮಧುಬನದ ಮಹಿಮೆಯನ್ನ ಮಾಡಲಿಕ್ಕಾಗಿ. ಛೋಟಾ ಮಾಡೆಲ್ ರೂಪ್ ಮೇ ಬನಾ ರಖಾ ಹೇ. ಚಿಕ್ಕದಾದಂತಹ ಒಂದು ಆಕೃತಿಯಲ್ಲಿ ಮಾಡಲಾಗಿದೆ. ಅಬ್ ತೋ ಯ ಬೇಹದ್ ಕಿ ಬಾತ್ ಸಮಜ್ನೆ ಕಿ ಹೇ. ಇದಂತೂ ಅಪರಿಮಿತವಾದದ ಮಾತು, ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಶಿವಬಾಬಾ ಬ್ರಹ್ಮ ದ್ವಾರ ನಯಿ ಸೃಷ್ಟಿ ರಚ್ ರಹೆ ಹೇ. ಶಿವಬಾಬೋರು ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಹಮ್ ಪ್ರಜಾಪಿತ ಬ್ರಹ್ಮ ಕಿ ಸಂತಾನ್ ಬಿ ಕೆ ಹೇ. ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರು, ಬ್ರಹ್ಮ ಕುಮಾರ ಕುಮಾರಿಯರು. ವಿಕಾರ್ ಕಿ ಬಾತ್ ಹೋ ನಾ ಸಕೆ. ಇದರಲ್ಲಿ ವಿಕಾರದ ಮಾತೇ ಇಲ್ಲ. ಸನ್ಯಾಸಿಯೋಂ ಕೆ ಶಿಷ್ಯ ಬಂತೆ ಹೇ, ಅಗರ್ ವ ಸನ್ಯಾಸಿ ಕಪಡಾ ಪೆಹನ್ ಲೇವೆ ತೋ ನಾಮ್ ಬದ್ಲಿ ಹೋ ಜಾತಾ ಹೇ. ಬಾಬೋರ್ ಹೇಳ್ತಾರೆ, ಸನ್ಯಾಸಿಯರ ಶಿಷ್ಯರು ಇರ್ತಾರೆ, ಆದರೆ ಆ ಸನ್ಯಾಸಿಗಳೇನು ಮಾಡ್ತಾರೆ, ತಮ್ಮ ಉಡುಗೆ ತೊಡಿಗಳನ್ನೆಲ್ಲವನ್ನು ಕೂಡ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ, ಹೆಸರನ್ನು ಕೂಡ ಬದಲಾವಣೆ ಮಾಡ್ಕೊಳ್ತಾರೆ. ಯಹಾ ಭಿ ತುಮ್ ಬಾಬಾಕೆ ಬನ್ ಗಯೇ ತೋ ನಾಮ್ ರಖೇನಾ ಬಾಬಾನೆ. ಇಲ್ಲೂ ಕೂಡ ಯಾವಾಗ ತಾವು ಶಿವಬಾಬೋರ ಮಕ್ಕಳಾದ್ರಿ ಆಗ ತಮ್ಮ ಹೆಸರನ್ನು ಕೂಡ ಬದಲಾವಣೆ ಮಾಡ್ಲಾಯ್ತಲ್ವಾ. ಕಿತನೆ ಬಟ್ಟಿ ಮೇ ರಹೇತೆ. ಎಷ್ಟು ವರ್ಷ ತಾವು ಬಟ್ಟಿಯಲ್ಲಿದ್ರಿ. ಇಸ್ ಬಟ್ಟಿ ಕಾ ಕಿಸ್ಕೋ ಪತಾ ನಹಿ.
ಇಷ್ಟು ವರ್ಷ ತಾವು ಬಟ್ಟಿಯಲ್ಲಿದ್ರಿ, ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ. ಶಾಸ್ತ್ರೋ ಮೇ ತೋ ಕ್ಯಾ ಕ್ಯಾ ಬಾತೆ ಲಿಖಿ ಹೈ, ಫಿರ್ ವಿ ಐಸಾ ಹಿ ಹೋಗಾ. ಬಾಬಾ ಅವ್ರು ಹೇಳ್ತಾರೆ ಇದರೆಲ್ಲದರ ಬಗ್ಗೆ ಶಾಸ್ತ್ರಗಳಲ್ಲಿ ಏನೆಲ್ಲ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ, ಆದರೆ ಮತ್ತೆ ಇದೇ ರೀತಿ ನಡೆಯುತ್ತೆ. ಅಭಿ ತುಮಾರಿ ಬುದ್ಧಿ ಮೇ ಸೃಷ್ಟಿ ಕಾ ಚಕ್ರ ಫಿರ್ತಾ ಹೈ, ಈಗ ತಮ್ಮ ಬುದ್ಧಿಯಲ್ಲಿ ಸೃಷ್ಟಿ ಚಕ್ರ ಅನ್ನೋದು ಸುತ್ತುತ್ತೆ. ಬಾಬಿ ಸ್ವದರ್ಶನ್ ಚಕ್ರಧಾರಿ ಹೆನಾ, ತಂದೆನೂ ಕೂಡ ಸ್ವದರ್ಶನ ಚಕ್ರಧಾರಿಗಳಾಗಿದ್ದಾರೆ ತಾನೆ. ಸೃಷ್ಟಿಗೆ ಆದಿ ಮಧ್ಯ ಅಂತಕೋ ಜಾನ್ತಾ ಹೈ. ಯಾಕೆ ಶಿವಬಾಬು ಅವರನ್ನ ಸ್ವದರ್ಶನ ಚಕ್ರಧಾರಿ ಅಂತ ಹೇಳ್ತಾರೆ ಅಂತಂದ್ರೆ, ಅವ್ರಿಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ದಾರೆ, ಗೊತ್ತಿದೆ. ಬಾಪ್ ಕೋತೋ ಶರೀರ್ ಬಿ ನೆಹಿ ಹೈ. ಬಾಬು ಅವ್ರು ಹೇಳ್ತಾರೆ ಬಾಬು ಅವ್ರಿಗಂತೂ ಶಿವಬಾಬು ಅವ್ರಿಗಂತೂ ಶರೀರನೇ ಇಲ್ಲ. ತುಮ್ಕೋತೋ ಸ್ಥೂಲ್ ಶರೀರ್ ಹೈ. ಅದಕ್ಕೆ ಶಿವಬಾಬು ಅವ್ರು ಹೇಳ್ತಾರೆ ತಮ್ಗಂತೂ ಈ ಸ್ಥೂಲವಾದಂತಹ ಪಂಚತತ್ವದ ಶರೀರ ಇದೆ. ವ ಹೇ ಹಿ ಪರಮಾತ್ಮ. ಅರೆ ಶಿವಬಾಬು ಅವರಂತೂ ಪರಮಾತ್ಮ ಆಗಿದ್ದಾರೆ. ಆತ್ಮ ಹಿ ಸ್ವದರ್ಶನ್ ಚಕ್ರಧಾರಿ ಹೆನಾ, ಅಂದರೆ ಆತ್ಮದಲ್ಲೇ ತಾನೇ ಈ ಒಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಚನೆಯ ವಿಚಾರ ಅನ್ನೋದು, ವಿಷಯ ಅನ್ನೋದು ತುಂಬಿರೋದು. ಅದಕ್ಕಾಗಿ ಆತ್ಮನೇ ಸ್ವದರ್ಶನ ಚಕ್ರಧಾರಿ. ಅಬ್ ಆತ್ಮ ತೋ ಅಲಂಕಾರ ಕೇಸೆ ದಿಯೇ ಜಾಯ್. ಈಗ ಆತ್ಮ ಇರೋದು ಸೂಕ್ಷ್ಮವಾದಂತಹ ಬಿಂದು, ಅದಕ್ಕೆ ಅಲಂಕಾರಗಳನ್ನ ಹೇಗೆ ಕೊಡೋದು? ಸಮಜ್ ಕಿ ಬಾತ್ ಹೆನಾ. ಇದೆಲ್ಲಾನು ಕೂಡ ಸ್ವಲ್ಪ ತಿಳುವಳಿಕೆ ಮಾತುಗಳು ತಾನೆ. ಕಿತನಿ ಮಹೀನ್ ಬಾತೆ ಹೈ. ಬಾಬೋರ್ ಹೇಳ್ತಾರೆ ಇದೆಲ್ಲ ಎಷ್ಟು ಸೂಕ್ಷ್ಮವಾದಂತಹ ವಿಚಾರಗಳು. ಬಾಪ್ ಕೇತೆ ಹೇ ವಾಸ್ತವ ಮೇ ಹೂ ಸ್ವದರ್ಶನ್ ಚಕ್ರಧಾರಿ. ಅದಕ್ಕೆ ಶಿವಬಾಬು ಅವ್ರು ಹೇಳ್ತಾ ಇದ್ದಾರೆ ವಾಸ್ತವಿಕವಾಗಿ ನಿಜ ರೂಪದಲ್ಲಿ ನೋಡಿದ್ರೆ ನಾನು ಸ್ವದರ್ಶನ ಚಕ್ರಧಾರಿ ಆಗಿದ್ದೀನಿ. ತುಮ್ ಜಾನ್ತೆ ಹೋ ಆತ್ಮ ಮೇ ಸಾರಾ ಸೃಷ್ಟಿ ಚಕ್ರ ಕಾ ಜ್ಞಾನ್ ಆ ಜಾತಾ ಹೈ. ಬಾಬು ಅವ್ರು ಹೇಳ್ತಾರೆ ತಾವು ಮಕ್ಕಳ ಬುದ್ಧಿಯಲ್ಲಿ, ತಾವು ಮಕ್ಕಳ ಆತ್ಮದಲ್ಲಿ ಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ಅನ್ನೋದು ನಿಮಗೆ ಬಂದ್ಬಿಡುತ್ತೆ. ಬಾಬಾ ಬಿ ಪರಂಧಾಮ್ ಮೇ रहने वाला है, हम भी वहाँ के रहने वाले हैं. ಬ್ರಹ್ಮ ಬಾಬು ಅವ್ರು ಹೇಳ್ತಾರೆ ನೋಡಿ, ನಾವು ಕೂಡ ಪರಂಧಾಮದ ನಿವಾಸಿಗಳು ಅಂತಂದ್ರೆ ಶಿವಬಾಬು ಅವರು ಕೂಡ ಪರಂಧಾಮದ ನಿವಾಸಿ ಆಗಿದ್ದಾರೆ. ಬಾಪ್ ಆಕರ್ ಅಪ್ನಾ ಪರಿಚಯ ದೇತೆ ಹೇ ಬಚ್ಚೋ ಮೇ ಬಿ ಸ್ವದರ್ಶನ್ ಚಕ್ರಧಾರಿ ಹೂ. ತಂದೆ ಬಂದು ನಮಗೆ ಪರಿಚಯವನ್ನ ಕೊಡ್ತಾರೆ, ಮತ್ತೆ ಮಕ್ಕಳನ್ನು ಕೂಡ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿ ಹೇಳ್ತಾರೆ, ಮಕ್ಕಳೇ ನಾನು ಸ್ವದರ್ಶನ ಚಕ್ರಧಾರಿ ಆಗಿದ್ದೀನಿ. ಫಸ್ಟು ತಂದೆ ಬರ್ತಾರೆ, ಅವರ ಪರಿಚಯವನ್ನು ಕೊಡ್ತಾರೆ, ಮಕ್ಕಳಿಗೆ ಅರ್ಥ ಮಾಡಿಸ್ತಾರೆ, ಅವ್ರಿಗೂ ಕೂಡ ಸೃಷ್ಟಿ ಚಕ್ರದ ಜ್ಞಾನವನ್ನು ಕೊಡ್ತಾರೆ, ಮತ್ತೆ ಹೇಳ್ತಾರೆ ಮಕ್ಕಳೇ ನಾನು ಕೂಡ ಸ್ವದರ್ಶನ ಚಕ್ರಧಾರಿ ಆಗಿದ್ದೀನಿ, ಅಂದರೆ ಶಿವಬಾಬು ಅವರು ಕೂಡ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ ಅಂತ. ಮೇ ಪತಿತ್ ಪಾವನ್ ಆಯಾ ಹೂ ತುಮಾರೇ ಪಾಸ್. ಶಿವಬಾಬು ಅವ್ರು ಹೇಳ್ತಾರೆ ನಾನು ಪತಿತ ಪಾವನನಾಗಿದ್ದೀನಿ, ನಾನು ನಿಮ್ಮ ಬಳಿ ಬಂದಿದ್ದೀನಿ. ಮುಜೆ ಬುಲಾಯಾ ಹಿ ಹೇ ಕಿ ಆಕರ್ ಪತಿತ್ ಸೆ ಪಾವನ್ ಬನಾವೋ ಲಿಬ್ರೇಟ್ ಕರೋ. ಬಾಬು ಅವ್ರು ಹೇಳ್ತಾರೆ ನೀವು ನನ್ನ ಕರೆದ್ರಿ, ಏನಂತ, ನೀವು ನಮ್ಮ ಹತ್ರ ಬನ್ನಿ, ನಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡಿ, ನಮ್ಮನ್ನ ಈ ಒಂದು ನೋವಿನಿಂದ ದುಃಖದಿಂದ ಬಿಡಿಸಿ. ಉನ್ಕೋ ಶರೀರ ತೋ ಹೇ ನಹಿ. ಸರಿ, ಇವಾಗ ತಾವು ಯಾರನ್ನು ಕರೆದ್ರಿ ಅವ್ರಿಗಂತೂ ಶರೀರ ಇಲ್ಲ. ವ ಅಜನ್ಮ ಹೇ, ಅವರಂತೂ ಜನ್ಮವನ್ನ ಪಡೆಯೋದಿಲ್ಲ. ಬಲ್ ಜನ್ಮ ಲೇತೆ ಬಿ ಹೇ ಪರಂತು ದಿವ್ಯ. ಅವರು ಕೂಡ ಜನ್ಮವನ್ನ ಪಡಿತಾರೆ, ಆದರೆ ಅವ್ರದ್ದು ದಿವ್ಯವಾದಂತಹ ಜನ್ಮ. ಶಿವ ಜಯಂತಿ ಅಥವಾ ಶಿವರಾತ್ರಿ ಮನಾತೆ ಹೇ. ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಬಾಪ್ ಕೇತೆ ಹೇ ಮೇ ಆತಾ ಹಿ ಹೂ ತಬ್ ಜಬ್ ರಾತ್ ಪೂರಿ ಹೋತಿ ಹೇ ತೋ ದಿನ್ ಬನಾನೆ ಆತಾ ಹೂ. ಬಾಬು ಅವ್ರು ಹೇಳ್ತಾರೆ ನಾನು ಕೂಡ ಬರ್ತೇನೆ, ಶರೀರವನ್ನು ಪ್ರವೇಶ ಮಾಡ್ತೇನೆ, ಪರ್ಕಾಯ ಪ್ರವೇಶವನ್ನು ಮಾಡ್ತೇನೆ. ಯಾವಾಗ ರಾತ್ರಿ ಅನ್ನೋದು ಪೂರ್ಣ ಆಗುತ್ತೆ ಆವಾಗ ಬರ್ತೀನಿ, ಆಗ ಹಗಲನ್ನಾಗಿ ಮಾಡ್ಲಿಕ್ಕೆ ಬರ್ತೀನಿ. दिन में 21 जन्म फिर रात में 63 जन्म आत्मा ही बिन बिन जन्म लेती है. ಬಾಬು ಅವ್ರು ಹೇಳ್ತಾರೆ ಹಗಲಿನಲ್ಲಿ ತಾವು 21 ಜನ್ಮವನ್ನ ಪಡಿತೀರಾ. ಅಂದ್ರೆ ಹಗಲು ಅಂತಂದ್ರೆ ಆತ್ಮಾಭಿಮಾನಿಗಳಾಗಿರ್ತೀರಾ, ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಂಡು ತಾವು 21 ಜನ್ಮಗಳನ್ನ ಪಡಿತೀರಾ. ಮತ್ತೆ ಯಾವಾಗ ರಾತ್ರಿ ಆಗತ್ತೆ ತಮ್ಮನ್ನ ತಾವು ಶರೀರ ಅಂತ ತಿಳ್ಕೊಂಡು ತಾವು 63 ಜನ್ಮಗಳನ್ನ ಪಡಿತೀರಾ. ಭಿನ್ನ ಭಿನ್ನ ಹೆಸರುಗಳನ್ನ ಪಡಿತೀರಾ, ಭಿನ್ನ ಭಿನ್ನ ಶರೀರವನ್ನ ಪಡಿತೀರಾ. ಅಭಿ ದಿನ್ ಸೆ ರಾತ್ ಮೇ ಆಯಿ ಹೈ ಫಿರ್ ದಿನ್ ಮೇ ಜಾನಾ ಹೈ. ಈಗ ಹಗಲಿನಿಂದ ತಾವು ರಾತ್ರಿಯಲ್ಲಿ ಬಂದಿದ್ದೀರಾ, ಮತ್ತೆ ಈಗ ಹಗಲಿನಲ್ಲಿ ಹೋಗ್ಬೇಕು. ಸ್ವದರ್ಶನ್ ಚಕ್ರಧಾರಿ ಬಿ ತುಮ್ಕೋ ಬನಾಯಾ ಹೈ. ಬಾಬು ಅವ್ರು ಹೇಳ್ತಾರೆ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ತಮ್ಮನ್ನ ಮಾಡಲಾಗಿದೆ. ಈ ಸಮಯ ಮೇರಾ ಪಾರ್ಟ್ ಹೈ. ಬಾಬು ಅವ್ರು ಹೇಳ್ತಾರೆ ತಮ್ಮನ್ನ ಸ್ವದರ್ಶ ಚಕ್ರಧಾರಿಗಳನ್ನಾಗಿ ಮಾಡುವಂತಹ ಪಾತ್ರ ನನ್ನದು ಈ ಸಮಯದಲ್ಲಿದೆ. ತುಮ್ಕೋ ಬಿ ಸ್ವದರ್ಶನ್ ಚಕ್ರಧಾರಿ ಬನಾತಾ ಹೂँ.
ಬಾಬೋರ್ ಹೇಳ್ತಾರೆ, ನಾನು ಕೂಡ ನಿಮ್ಮನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡ್ತೀವಿ. ತುಮ್ ಫಿರ್ ಔರೋಂಕೋ ಬನಾವು. ತಾವು ನಂತರ ಬೇರೆಯವರನ್ನು ಕೂಡ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿ. 84 ಜನ್ಮ ಕೇಸೆ ಲಿಯೆ ಯೆ 84 ಜನ್ಮೋಂ ಕಾ ಚಕ್ರ ತೋ ಸಮಜಾ ಲಿಯಾ ಹೈ. ಬಾಬೋರ್ ಹೇಳ್ತಾರೆ, ತಾವು ಹೇಗೆ 84 ಜನ್ಮಗಳನ್ನ ಪಡೆದ್ರಿ, ಈ 84 ಜನ್ಮದ ಚಕ್ರ ಏನಿದೆ ಇದಂತೂ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹಾಗೆ ತುಮಕೋ ಯಹ ಜ್ಞಾನ್ ಥಾ ಕ್ಯಾ. ಬಾಬೋರ್ ಕೇಳ್ತಾರೆ, ಮುಂಚೆ ಏನಾದರೂ ನಿಮಗೆ ಈ ತಿಳುವಳಿಕೆ ಇತ್ತಾ? ಬಿಲ್ಕುಲ್ ನಹಿ. ಬಾಬೋರ್ ಹೇಳ್ತವೆ, ಸ್ವಲ್ಪನೂ ಕೂಡ ಇರಲಿಲ್ಲ. ಅಜ್ಞಾನಿ ಥೇ. ಬಾಬೋರ್ ಹೇಳ್ತಾರೆ, ಸಂಪೂರ್ಣ ಅಜ್ಞಾನಿಗಳಾಗಿದ್ರಿ. बाबा मूल बात समझाते हैं कि बाबा हम स्वदर्शन चक्रधारी उनको ज्ञान का सागर कहा जाता है. ಮತ್ತೆ ಬಾಬೋರು ಮುಖ್ಯವಾದಂತಹ ಮಾತನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬೋರು ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ, ಅವರೇ ಜ್ಞಾನ ಸಾಗರ ಅಂತ ಅವ್ರನ್ನೇ ಕರೆಯೋದು. ವ ಸತ್ಯ ಹೇ ಚೈತನ್ಯ ಹೇ. ಆ ಶಿವಬಾಬೋರು ಜ್ಞಾನ ಸಾಗರ, ಅವರೇ ಸ್ವದರ್ಶನ ಚಕ್ರಧಾರಿ, ಅವರೇ ಸತ್ಯ, ಮತ್ತೆ ಅವ್ರ ಸದಾಕಾಲ ಚೈತನ್ಯ, ಅಂದ್ರೆ ಶರೀರವನ್ನ ಪಡ್ಕೊಳ್ಳಲ್ಲ. ತುಮ್ ಬಚ್ಚೋಂಕೋ ವರ್ಸಾದೇ ರಹೆ ಹೇ. ಅಂತಹ ತಂದೆ ನಮಗೆ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ಬಾಬಾ ಬಚ್ಚೋಂಕೋ ಸಮಜಾತೆ ಹೇ ಆಪಸ್ ಮೇ ಲಡೋ ಜಗಡೋ ಮತ್. ಮತ್ತೆ ಬಾಬೋರ್ ಹೇಳ್ತಾರೆ, ಮಕ್ಕಳೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಪರಸ್ಪರ ತಾವು ಜಗಳ ಕದನವನ್ನ ಮಾಡಬೇಡಿ. ಲೂನ್ ಪಾನಿ ಮತ್ ಬನು, ಉಪ್ಪು ನೀರು ಆಗಬೇಡಿ. ಸದೈವ್ ಹರ್ಷಿತ್ ರಹನಾ और सबको बाप का ಪರಿಚಯ ದೇನಾ ಹೈ. ಸದಾ ಕಾಲ ಹರ್ಷಿತರಾಗಿರಬೇಕು ಹಾಗೂ ಸರ್ವರ್ಗೂ ಕೂಡ ತಂದೆಯ ಪರಿಚಯವನ್ನ ಕೊಡಬೇಕಾಗಿದೆ. ಬಾಪ್ ಕೋ ಹಿ ಸಬ್ ಭೂಲೆ ಹುಯೇ ಹೈ. ಬಾಬೋರ್ ಹೇಳ್ತಾರೆ, ಅಂತಹ ತಂದೆಯನ್ನೇ ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾರೆ. ಆ ಬಾಪ್ ಕೇತೆ ಹೇ ಮಾಮೇ ಕಮ್ ಯಾದ್ ಕರೋ. ಈಗ ಶಿವಬಾಬೋರ್ ಹೇಳ್ತಾರೆ, ನನ್ನೊಬ್ಬನನ್ನ ನೆನಪು ಮಾಡಿ. ನಿರಾಕಾರ ಭಗವಾನುವಾಚ್ ನಿರಾಕಾರಿ ಆತ್ಮವು ಪ್ರತಿ. ನಿರಾಕಾರ ಭಗವಾನುವಾಚ ನಿರಾಕಾರಿ ಆತ್ಮಗಳ ಪ್ರತಿ. ಶಿವಬಾಬಾ ಭಗವಂತ ನಿರಾಕಾರ ಆಗಿದ್ದಾರೆ, ಅವರು ನಿರಾಕಾರಿ ಆತ್ಮಗಳ ಜೊತೆ ಮಾತಾಡ್ತಾ ಇದ್ದಾರೆ. ಅಸುಲ್ ಮೇ ನಿರಾಕಾರ ಹೋ ಫಿರ್ ಸಾಕಾರಿ ಬಂತೆ ಹೋ. ನಿಜವಾಗ್ಲೂ ತಾವು ಆತ್ಮಗಳಾಗಿದ್ದೀರಾ, ನಿರಾಕಾರಿಗಳಾಗಿದ್ದೀರಾ, ನಂತರ ತಾವು ಈ ಸಾಕಾರ ಪಂಚತತ್ವದ ಶರೀರದಲ್ಲಿ ಬರ್ತೀರಾ. ಸಾಕಾರ ಬಿಗರ್ ತೋ ಆತ್ಮ ಕುಚ್ ನಹಿ ಕರ್ ಸಕ್ತಿ. ಈ ಸಾಕಾರ ಪಂಚತತ್ವಗಳ ಶರೀರದ ಹೊರತು ಆತ್ಮ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಶರೀರ ಸೆ ನಿಕಲ್ ಜಾತಿ ತೋ ಚುರ್ಪುರ್ ಬಿ ನಹಿ ಹೋ ಸಕ್ತಿ. ಬಾಬೋರ್ ಹೇಳ್ತಾರೆ, ಯಾವಾಗ ಆತ್ಮ ಈ ಶರೀರದಿಂದ ಹೊಟ್ಟೋಗ್ಬಿಡುತ್ತೆ, ದೂರ ಆಗೋಗ್ಬಿಡುತ್ತೆ, ಆಗ ಈ ಶರೀರ ಶಬ್ದನೂ ಕೂಡ ಮಾಡೋದಿಲ್ಲ. ಆತ್ಮ ಫೌರನ್ ಜಾಕರ್ ದೂಸರೆ ಶರೀರ ಮೇ ಅಪ್ನಾ ಪಾಠ ಬಜಾತಿ ಹೈ. ಆತ್ಮ ತಕ್ಷಣ ಮತ್ತೊಂದು ಶರೀರವನ್ನ ಪಡ್ಕೊಂಡು ಪಾತ್ರವನ್ನ ಅಭಿನಯ ಮಾಡ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಇನ್ ಬಾತೋಂಕೋ ಅಚ್ಚಿ ರೀತಿ ಸಮಜೋ, ಅಂದರ್ ಗೋಡ್ತೆ ರಹೋ. ಈ ಮಾತುಗಳನ್ನು ತಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಂತರಿಕವಾಗಿ ಇದೆಲ್ಲವನ್ನು ಕೂಡ ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ತಾ ಇರಬೇಕು, ಜೀರ್ಣ ಮಾಡ್ಕೊಳ್ತಾ ಇರಬೇಕು ಆತ್ಮದಲ್ಲಿ. ಹಮ್ ಆತ್ಮ ಬಾಬಾ ಸೆ ವರ್ಷ ಲೇತೆ ಹೇ. ನಾವು ಆತ್ಮ ತಂದೆಯಿಂದ ಆಸ್ತಿಯನ್ನು ಪಡಿತೇವೆ. ವರ್ಷ ಮಿಲ್ತಾ ಹೇ ಸತ್ಯುಕ್ಕ. ಆಸ್ತಿ ಯಾವ್ದು ಸಿಗುತ್ತೆ? ಸತ್ಯುಗದ್ದು. ಜರೂರ್ ಬಾಪ್ ನೆ ಹಿ ಭಾರತ್ ಕೋ ವರ್ಷ ದಿಯಾ ಹೋಗ. ಅವಶ್ಯಕವಾಗಿ ತಂದೆನೇ ಬಂದು ಭಾರತಕ್ಕೆ ಆಸ್ತಿಯನ್ನ ಕೊಟ್ಟಿರಬೇಕು. ಕಬ್ ವರ್ಷ ದಿಯಾ ಫಿರ್ ಕ್ಯಾ ಹುವಾ. ಯಾವಾಗ ಬಂದು ಆಸ್ತಿಯನ್ನ ಕೊಟ್ಟರು, ನಂತರ ಏನಾಯ್ತು? ಯೋ ಮನುಷ್ಯೋಂಕೋ ಕುಚ್ ಬಿ ಪತಾ ನಹಿ ಹೈ. ಇದು ಯಾವುದೇ ಮನುಷ್ಯರಿಗೆ ಗೊತ್ತಿಲ್ಲ. ಅಭಿ ಬಾಪ್ ಸಬ್ ಬತಾತೆ ಹೈ. ಈಗ ತಂದೆ ಬಂದು ನಮಗೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾರೆ. ತುಮ್ ಬಚ್ಚೋಂ ಕೋ ಹಿ ಸ್ವದರ್ಶನ್ ಚಕ್ರಧಾರಿ ಬನಾಯಾ ಹೈ, ಫಿರ್ ತುಮ್ನೆ 84 ಜನ್ಮ ಬೋಗೆ. ಬಾಬಾ ಅವರೇ ಬಂದ್ಬಿಟ್ಟು ನಮ್ಮನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿದ್ರು, ನಂತರ ನಾವು 84 ಜನ್ಮಗಳನ್ನ ಪಡೆದ್ವಿ. ಅಬ್ ಫಿರ್ ಮೈ ಆಯಾ ಹೂ ಕಿತನಾ ಸಹಜ್ ಸಮಜಾತೆ ರಹತೆ ಹೈ. ಬಾಬೋರ್ ಹೇಳ್ತಾರೆ, ನಾನೀಗ ಮತ್ತೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬಾಬೋರು ನಮಗಿದೆಲ್ಲವನ್ನು ಕೂಡ ಅರ್ಥ ಮಾಡಿಸ್ತಾ ಇದ್ದಾರೆ. ಬಾಪ್ ಕೋ ಯಾದ್ ಕರೋ ಔರ್ ಮೀಠೆ ಬನೋ. ತಂದೆಯನ್ನ ನೆನಪು ಮಾಡ್ತಾ ಇರಿ ಹಾಗೂ ಮಧುರರಾಗಿ. ಏಮ್ ಆಬ್ಜೆಕ್ಟ್ ಸಾಮ್ನೆ ಕಡಿ ಹೈ. ಗುರಿ ಹಾಗೂ ಧ್ಯೇಯ ಅಂತೂ ನಮ್ಮ ಮುಂದೆ ಇದೆ. ಬಾಪ್ ವಕೀಲೋಂ ಕಾ ವಕೀಲ್ ಹೈ, ಸಬ್ ಜಗಳೋ ಸೆ ಚುಡಾ ದೇತೆ ಹೈ. ಬಾಬೋರ್ ಹೇಳ್ತಾರೆ, ವಕೀಲರಲ್ಲಿ ವಕೀಲರು ಶಿವಬಾಬೋರ್ ಆಗಿದ್ದಾರೆ, ಎಲ್ಲಾ ಜಗಳಗಳನ್ನು ಕೂಡ ಬಿಡಿಸ್ಬಿಡ್ತಾರೆ. ತುಮ್ ಬಚ್ಚೋಂಕೋ ಆಂತರಿಕ್ ಖುಷಿ ಬಹುತ್ ಹೋನಿ ಚಾಹಿಯೆ. ತಾವು ಮಕ್ಕಳಿಗಂತೂ ಅಂತರಾಳದ ಖುಷಿ ಅನ್ನೋದು ಬಹಳಷ್ಟಿರಬೇಕಾಗಿದೆ. ಹಮ್ ಬಾಬಾಕ್ಕೆ ಬಚ್ಚೆ ಬನೆ ಹೇ. ನಾವು ಶಿವಬಾಬೋರ ಮಕ್ಕಳಾಗಿದ್ದೀವಿ. ಬಾಬಾನೇ ಹಮ್ಕೋ ಅಡಾಪ್ಟ್ ಕಿಯಾ ಹೇ ವರ್ಷಾ ದೇನೆ. ತಂದೆ ನಮ್ಮನ್ನ ದತ್ತು ತಗೊಂಡಿದ್ದಾರೆ ಆಸ್ತಿಯನ್ನ ಕೊಡ್ಲಿಕ್ಕಾಗಿ. ಯಹಾ ತುಮ್ ಆತೆ ಹಿ ಹೋ ವರ್ಷಾ ಲೇನೆ. ತಾವು ಬಂದಿರೋದೇ ಆಸ್ತಿಯನ್ನ ಪಡಿಲಿಕ್ಕಾಗಿ.
बाप कहते हैं बाल बच्चे आदि देखते हुए बुद्धि बाप और राजधानी तरफ रहे. ಶಿವಬಾಬು ಅವ್ರು ಹೇಳ್ತಾರೆ ತಮ್ಮ ಮನೆ ಮಕ್ಕಳು ಎಲ್ಲವನ್ನು ಕೂಡ ನೋಡ್ಕೊಳ್ತಾ ತಮ್ಮ ಬುದ್ಧಿ ಅನ್ನೋದು ಶಿವಬಾಬು ಅವ್ರ ಕಡೆಗೆ ಹಾಗೂ ರಾಜಧಾನಿ ಸ್ವರ್ಗದ ಕಡೆಗೆ ಇರಬೇಕು. ಪಢಾಯಿ ಕಿತನಿ ಸಹಜ ಹೈ. ಬಾಬು ಅವ್ರು ಹೇಳ್ತಾರೆ ವಿದ್ಯಾಭ್ಯಾಸ ಅಂತೂ ಬಹಳ ಸಹಜ. ಬಾಪ್ ಜೋ ತುಮ್ಕೋ ವಿಶ್ವ ಕಾ ಮಾಲಿಕ್ ಬನಾತೆ ಹೇ ಉನ್ಕೋ ತುಮ್ ಭೂಲ್ ಜಾತೆ ಹೋ. ಬಾಬು ಅವ್ರು ಹೇಳ್ತಾರೆ ಯಾವ ತಂದೆ ನಿಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅಂತಹ ತಂದೆಯನ್ನ ತಾವು ಮರ್ತು ಬಿಡ್ತೀರಾ. ಪೆಹಲೆ ಅಪ್ನೆ ಕೋ ಆತ್ಮ ಜರೂರ್ ಸಮಜೋ. ಮೊಟ್ಟ ಮೊದಲು ತಮ್ಮನ್ನ ತಾವು ಆತ್ಮ ಅಂತ ಅವಶ್ಯಕವಾಗಿ ತಾವು ತಿಳ್ಕೊಳ್ಳೇಬೇಕು. ये ज्ञान बाप संगम पर ही देते हैं क्योंकि संगम पर ही तुमको पतित से पावन होना है. ಈ ಒಂದು ತಿಳಿಯನ್ನ ಬಾಬೋರು ಸಂಗಮ ಯುಗದಲ್ಲೇ ಕೊಡ್ತಾರೆ. ಯಾಕೆ ಅಂತಂದ್ರೆ ಸಂಗಮ ಯುಗದಲ್ಲೇನೆ ಬಾಬೋರ್ ಬಂದು ನಿಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡ್ತಾರೆ. अच्छा मीठे मीठे रूहानी ब्रह्मा मुखवंशावली ब्राह्मण कुलभूषण ये देवताओं से भी ऊंच कुल है. ಮಧುರಾತಿ ಮಧುರ ಆತ್ಮಿಕ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಇದು ದೇವತೆಗಳಿಗಿಂತಲೂ ಕೂಡ ಶ್ರೇಷ್ಠವಾದಂತಹ ಕುಲ ಆಗಿದೆ. ತುಮ್ ಭಾರತ್ ಕಿ ಬಹುತ್ ಊಂಚ್ ಸೇವಾ ಕರ್ತೆ ಹೋ. ತಾವೇನೆ ಈ ಭಾರತದ ಬಹಳ ಚೆನ್ನಾಗಿರುವಂತಹ ಸೇವೆಯನ್ನ ಮಾಡುವಂಥವ್ರು. ಅಭಿ ಫಿರ್ ತುಮ್ ಪೂಜ್ಯ ಬನ್ ಜಾಯಂಗೆ. ನಂತರ ನಾವು ಮತ್ತೆ ಪೂಜಾರಿಗಳಾಗೋಗ್ಬಿಡ್ತೀರಾ. ಆ ಪೂಜಾರಿ ಕೋ ಪೂಜ್ಯ ಕೌಡಿ ಸೆ ಹೀರೆ ಜೈಸಾ ಬನಾ ರಹೆ ಹೇ. ಈಗ ನೋಡಿ ಪೂಜಾರಿಗಳಿಂದ ಪೂಜ್ಯರು ಕೌಡೆಯಿಂದ ವಜ್ರ ಸಮಾನ ಹೇಗ್ ಮಾಡ್ತಾ ಇದ್ದಾರೆ ಅಂತ. ऐसे रूहानी बच्चों प्रति माता पिता बाप दादा का याद प्यार और गुड मॉर्निंग. ಇಂತಹ ಆತ್ಮಿಕ ಮಕ್ಕಳ ಪ್ರತಿ ತಂದೆ ತಾಯಿ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಶುಭೋದಯ. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को गुड मॉर्निंग और नमस्ते. धारणೆಗಾಗಿ मुख्य सार. ಮೊದಲನೇ पॉइंट श्रीमत पर हर कर्म श्रेष्ठ करना है. किसी को भी दुख नहीं देना है. दैवी गुण धारण करने हैं. ಶ್ರೀಮತದ ಮೇರೆಗೆ ಈಗ ಪ್ರತಿಯೊಂದು ಕರ್ಮವೂ ಕೂಡ ಶ್ರೇಷ್ಠವನ್ನಾಗಿ ಮಾಡಬೇಕು. ಯಾರಿಗೂ ಕೂಡ ದುಃಖವನ್ನ ಕೊಡಬಾರ್ದು. ದೈವಿ ಗುಣಗಳನ್ನ ಧಾರಣೆ ಮಾಡಬೇಕು. ಬಾಪ್ಗೆ ಡೈರೆಕ್ಷನ್ ಪರ್ ಹಿ ಚಲ್ನಾ ಹೈ. ತಂದೆಯ ಆದೇಶದಂತೆಯೇ ನಡಿಬೇಕು. ಶ್ರೀಮತದಂತೆ ಈಗ ಪ್ರತಿಯೊಂದು ಕರ್ಮವನ್ನು ಕೂಡ ಶ್ರೇಷ್ಠವನ್ನಾಗಿ ಮಾಡಬೇಕು. ಯಾರಿಗೂ ಕೂಡ ದುಃಖವನ್ನ ಕೊಡಬಾರ್ದು. ದೈವಿ ಗುಣಗಳನ್ನ ಧಾರಣೆ ಮಾಡಬೇಕು. ತಂದೆಯ ಆದೇಶದಂತೆಯೇ ನಡಿಬೇಕು. ಎರಡನೇದು सदैव हर्षित रहने के लिए स्वदर्शन चक्रधारी बनना है. कभी लून पानी नहीं होना है. ಸದಾ ಕಾಲ ಹರ್ಷಿತರಾಗಿರುವಂತಹ ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಎಂದಿಗೂ ಕೂಡ ಉಪ್ಪುನೀರಾಗಬಾರ್ದು. ಸಬ್ಕೋ ಬಾಪ್ ಕಾ ಪರಿಚಯ ದೇನಾ ಹೈ. ಎಲ್ಲರಿಗೂ ಕೂಡ ತಂದೆಯ ಪರಿಚಯವನ್ನ ಕೊಡಬೇಕು. ಬಹುತ್ ಬಹುತ್ ಮೀಠಾ ಬನ್ನಾ ಹೈ. ಬಹಳ ಬಹಳ ಮಧುರರಾಗಬೇಕು. वरदान सदा सुखों के सागर में लवलीन रहने वाले अंतर्मुखी भव. ಸದಾ ಸುಖದ ಸಾಗರನಲ್ಲಿ ಮುಳುಗಿರುವಂತಹ ಅಂತರ್ಮುಖಿಗಳಾಗಿ. ಸದಾ ಸುಖದ ಸಾಗರನಲ್ಲಿ ಮುಳುಗಿರುವಂತಹ ಲವಲೀನ ಸ್ಥಿತಿ ಅಂದರೆ ಪ್ರೀತಿಯಲ್ಲಿ ಮುಳುಗಿರುವಂತಹ ಅಂತರ್ಮುಖಿಗಳಾಗಿ. ಕಹಾ ಜಾತಾ ಹೇ ಅಂತರ್ಮುಖಿ ಸದಾ ಸುಖಿ. ಹೇಳಲಾಗುತ್ತೆ ಯಾರು ಅಂತರ್ಮುಖಿಗಳಾಗಿರ್ತಾರೆ ಅವರು ಸದಾ ಕಾಲ ಸುಖಿಗಳಾಗಿರ್ತಾರೆ. जो बच्चे सदा अंतर्मुखी भव का वरदान प्राप्त कर लेते हैं वह बाप समान सदा सुख के सागर में लवलीन रहते हैं. ಯಾರು ಅಂತರ್ಮುಖಿ ಭವದ ವರದಾನವನ್ನ ಪಡ್ಕೊಂಡಿರ್ತಾರೆ ಅವರು ಸದಾ ಕಾಲ ತಂದೆಯ ಸಮಾನ ಸುಖ ಸಾಗರನಲ್ಲಿ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಸುಖದಾತಾ ಕೆ ಬಚ್ಚೆ ಸ್ವಯಂ ಭಿ ಸುಖದಾತಾ ಬನ್ ಜಾತೆ ಹೈ. ಸುಖದಾತನ ಮಕ್ಕಳು ಸ್ವಯಂ ಸುಖದಾತರಾಗೋಗ್ಬಿಡ್ತಾರೆ. ಸರ್ವ ಆತ್ಮೋं को सुख का ही ಖಜಾನಾ ಬಾಂಟತೆ ಹೈ. ಸರ್ವ ಆತ್ಮಗಳಿಗೂ ಕೂಡ ಸುಖದ ಖಜಾನೆಯನ್ನೇ ಹಂಚ್ತಾರೆ. तो अब अंतर्मुखी बन ऐसी संपन्न मूर्ति बन जाओ जो आपके पास कोई भी किसी भी भावना से आए अपनी भावना संपन्न करके जाए.
ಬಾಬು ಅವ್ರು ಹೇಳ್ತಾರೆ, ತಾವು ಈಗ ಅಂತಹ ಅಂತರ್ಮುಖಿಗಳಾಗೋಗಿ ಅಷ್ಟೊಂದು ಸಂಪನ್ನ ಮೂರ್ತಿಗಳಾಗೋಗ್ಬಿಡಿ, ನಿಮ್ಮ ಹತ್ರ ಯಾವುದೇ ಆತ್ಮ ಯಾವುದೇ ಭಾವನೆಯನ್ನ ಇಟ್ಕೊಂಡು ಬಂದರೂ ಕೂಡ ಅವರು ತಮ್ಮ ಭಾವನೆಯನ್ನ ಮರ್ತ್ಬಿಡ್ಬೇಕು. ನಮ್ದು ಯಾವುದು ನಮ್ಮ ಆಂತರಿಕವಾದಂತಹ ಭಾವನೆ ಇದೆ, ಅದರಿಂದ ಅವರು ಸಂಪನ್ನರಾಗಿ ಹೋಗ್ಬೇಕು. जैसे बाप के खजानों में अप्राप्ति कोई वस्तु नहीं, वैसे आप भी बाप समान भरपूर बनो. ಹೇಗೆ ತಂದೆ ಹತ್ರ ಇಂತಹ ಖಜಾನೆ ಇಲ್ಲ ಅಂತ ಹೇಳುವ ಹಾಗೆ ಇಲ್ಲ, ಅದೇ ರೀತಿ ತಾವು ಕೂಡ ತಂದೆ ಸಮಾನ ಸದಾಕಾಲ ಸಂಪನ್ನರಾಗಿ. ಹೇಗೆ ಹೇಳಲಾಗುತ್ತೆ ಅಂತರ್ಮುಖಿಗಳು ಸದಾ ಸುಖಿಗಳು ಅಂತ. ಬಾಬೋರು ಸದಾಕಾಲ ಮಕ್ಕಳಿಗೆ ಅಂತರ್ಮುಖಿಗಳಾಗಿ ಅನ್ನುವಂತಹ ವರದಾನವನ್ನ ಕೊಡ್ತಾರೆ. ಅವರು ತಂದೆಯ ಸಮಾನ ಸದಾಕಾಲ ಸುಖದ ಸಾಗರನ ಜೊತೆಗೆ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಸದಾಕಾಲ ಸುಖ ಸಾಗರನ ಮಕ್ಕಳು ಸ್ವಯಂ ಸುಖದಾತರಾಗಿರ್ತಾರೆ. ಹಾಗಾಗಿ ಸರ್ವಾತ್ಮಗಳಿಗೂ ಕೂಡ ಅವರು ಸುಖದ ಖಜಾನೆಯನ್ನೇ ಹಂಚ್ತಾ ಇರ್ತಾರೆ. ಅವರು ಸದಾಕಾಲ ಅಂತರ್ಮುಖಿಗಳಾಗಿ ಇಂತಹ ಸಂಪನ್ನ ಮೂರ್ತಿಗಳಾಗೋಗ್ಬಿಡ್ತಾರೆ. ಅವರ ಬಳಿ ಎಂತಹ ಆತ್ಮಗಳು ಯಾವ್ಯಾವುದೇ ತರಹ ಎಂಥದ್ದೇ ಭಾವನೆ ಇಟ್ಕೊಂಡು ಬರಲಿ, ಆದರೆ ಅದೆಲ್ಲವೂ ಕೂಡ ಹೊಟ್ಟೋಗಿ ಈ ಸುಖ ಸಾಗರನ ಮಕ್ಕಳಾಗಿರ್ತಾರಲ್ಲ, ಅವರ ಭಾವನೆ ಏನಿದೆ ಆ ಒಂದು ಭಾವನೆಯಿಂದ ಅವರು ಸಂಪನ್ನರಾಗಿ ಹೋಗ್ತಾರೆ. ಹೇಗೆ ತಂದೆ ಹತ್ರ ಯಾವುದೂ ಕೂಡ ಇಂತಹ ಖಜಾನೆ ಇಲ್ಲ ಅಂತ ಹೇಳುವ ಹಾಗೆ ಇಲ್ಲ, ಅದೇ ರೀತಿ ತಾವು ಕೂಡ ತಂದೆ ಸಮಾನ ಸಂಪನ್ನರಾಗಿ. ಸ್ಲೋಗನ್: रूहानी शान में रहो तो कभी भी अभिमान की फीलिंग नहीं आएगी. ಆತ್ಮಿಕ ಹೆಮ್ಮೆಯ ಸ್ಥಿತಿಯಲ್ಲಿ ಇದ್ದಿದ್ದೇ ಆದರೆ ಎಂದಿಗೂ ಕೂಡ ಅಭಿಮಾನದ ತರಂಗಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಿಕ ನಶೆ ಅಥವಾ ಹೆಮ್ಮೆಯ ಸ್ಥಿತಿಯಲ್ಲಿ ಇದ್ದಿದ್ದೇ ಆದರೆ ಎಂದಿಗೂ ಕೂಡ ಅಭಿಮಾನದ ಸಂಕಲ್ಪಗಳಾಗಲಿ ತರಂಗಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅಚ್ಚಾ, ಓಂ ಶಾಂತಿ.